ಪ್ಲೀಸ್ ಪ್ಲೀಸ್, ನಿನ್ ಗಂಡನ್ ಮಗು ನನ್ನ ಹೊಟ್ಟೆಲಿದೆ, ನನ್ನನ್ನು ಹೊಡಿಬೇಡ. ಲಾಸ್ಯ ಲಾಸ್ಯ, ನೀನ್ ನೆಲದ ಮೇಲೆ ಯಾಕೆ ಬಿದ್ದಿದ್ಯಾ? ಏನು ಆಗೋದಿಲ್ಲ, ಚಿಂತಿಸ್ಬೇಡ, ರಿಲ್ಯಾಕ್ಸ್. ಸೊಸೆ ಮುದ್ದು ಲಾಸ್ಯ. ಅತ್ತೆ ಲಾಸ್ಯನ ಸೊಸೆ ಅಂತ ಯಾಕೆ ಕರೀತಾ ಇದ್ದಾರೆ? ಹೇ ಅವಿನಾಶ್, ನಾನ್ ನಿನ್ ಹೆಂಡ್ತಿ. ನಿಮ್ಮಮ್ಮ ಯಾಕೆ ಲಾಸ್ಯನ ಈ ಮನೆ ಸೊಸೆ ಅಂತ ಕರೀತಾ ಇದ್ದಾರೆ? ದಯವಿಟ್ಟು ಹೇಳಿ, ಏನಾಗ್ತಾ ಇದೆ? ನೀನ್ ಅವನನ್ನ ಯಾಕೆ ಕೇಳ್ತಾ ಇದ್ಯಾ? ನಾನ್ ಹೇಳ್ತೀನಿ, ನೀನ್ ನಮ್ಮ ವಂಶ ಬೆಳೆಸೋದಕ್ಕಾಗಲ್ಲ. ಒಂದು ಮಗುನ ಕೊಡ್ಲಿಲ್ಲ ಅಂತಂದ್ರೆ ನೀನ್ ಯಾವ ರೀತಿ ಸೊಸೆ? ಸೊಸೆ ಅಂದ್ರೆ ಮನೆಗೆ ಒಬ್ಬ ವಾರಸ್ದಾರನ ಕೊಡ್ಬೇಕು. ಅವಿನಾಶ್, ಲಾಸ್ಯ ಹೊಟ್ಟೆನಲ್ಲಿ ಬೆಳೀತಾ ಇರೋ ಆ ಮಗುನಿಂದ. ಹೌದು, ಇನ್ ಮುಂದೆ ಲಾಸ್ಯ ನನ್ ಜೊತೆ ಇರ್ತಾಳೆ. ಮತ್ತೆ ನನಗ್ ನಿನ್ನಿಂದ ಡಿವೋರ್ಸ್ ಬೇಕು. ಅವಿನಾಶ್ ಉತ್ತರವನ್ನ ಕೇಳಿದ ನಂತರ ದಿಶಾ ಮನಸ್ಸು ಒಡೆದೋಯ್ತು. ಅವಳ ಸ್ವಂತ ತಂಗಿಯೇ ಅವಳ ಗಂಡನ 2ನೇ ಹೆಂಡತಿಯಾಗ್ಬಿಟ್ಟಿದ್ಲು ಮತ್ತು ಅವಳ ಗಂಡ ಅವಳನ್ನ ತನ್ನ ಜೀವನದಿಂದ ಹೊರಹಾಕಲು ಬಯಸ್ತಾ ಇದ್ದ, ಕೇವಲ ಅವಳು ತಾಯಿ ಆಗಲಾರದೆಂಬ ಕಾರಣಕ್ಕೆ. ನೀನು ಎಷ್ಟು ಕ್ರೂರಿ! ನಿನಗ್ ನಾಚಿಕೆ ಆಗ್ಲಿಲ್ವಾ? ನೀನು ನಿನ್ನ ಅಕ್ಕನ ಮನೆನ ಹಾಳು ಮಾಡ್ತಿದ್ಯಾ. ನಾಚಿಕೆ ಇಲ್ದವಳೆ, ಮರ್ತೋದ್ಯಾ ನೀನು? ನಾನು ಮತ್ತೆ ಮಾವ ನಿನ್ನನ್ನ ಬೆಳೆಸಿರೋದು, ನಿನ್ನ ಒಳ್ಳೆ ಭವಿಷ್ಯಕ್ಕಾಗಿ ಓದೋದಕ್ಕೆ ನಿನ್ನನ್ನ ವಿದೇಶಕ್ಕೆ ಕಳಿಸಿದ್ವಿ. ಅದಕ್ಕೋಸ್ಕರ ನಾನು ಎಲ್ಲದನ್ನು ತ್ಯಾಗ ಮಾಡ್ದೆ, ಗೊತ್ತಲ್ವಾ? ಆದ್ರೆ ನೀನು ನಿನ್ನ ಬುದ್ಧಿನ ತೋರಿಸಿ ನನ್ನ ಮನೆ ಹಾಳು ಮಾಡಕ್ ನೋಡ್ತಾ ಇದ್ಯಾ. ನನ್ನ ಮೇಲೆ ಕಿರ್ಚಾಡೋದನ್ನ ನಿಲ್ಸು. ನಾನ್ ಹೇಳಿದ್ನ ಇದನ್ನೆಲ್ಲ ಮಾಡು ಅಂತ ಏನೋ ಯಾರೋ ಮಾಡದೇ ಇರೋದನ್ನ ಮಾಡಿರೋ ತರ ಹೇಳ್ತಾ ಇದ್ಯಾ. ನನ್ನ ಅಪ್ಪ ಅಮ್ಮ ನನಗಾಗಿ ಮಾಡಿದ್ದೆಲ್ಲ ಅವ್ರ ಕರ್ತವ್ಯ. ಅಷ್ಟಕ್ಕೂ ನನ್ ತಲೆ ಎಲ್ಲ ಸಿಡ್ದು ಹೋಗ್ತಾ ಇದೆ. ನೀನು ನಿನ್ ನಾಟಕನ ನಿಲ್ಲಿಸ್ತೀಯಾ ಪ್ಲೀಸ್? ನೀನ್ ನಾಟಕ ಆಡ್ಬೇಡ. ಲಾಸ್ಯಾಗೆ ಇನ್ನೂ ತಲೆನೋವು ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನನಗಿಂತ ಕೆಟ್ಟವನ್ ಯಾರು ಇರಲ್ಲ. ಡೈವರ್ಸ್ ಪೇಪರ್ಸ್ ಫೈಲ್ ಆಗೋವರೆಗೆ ನೀನ್ ಸಾಮಾನ್ ತಗೊಂಡು ಸರ್ವೆಂಟ್ ರೂಮಲ್ಲಿರು. ಲಾಸ್ಯಾನ ನೋಡ್ಕೋ, ಅರ್ಥ ಆಯ್ತಾ? ಹೌದು ಮಗ್ನೆ, ಸರಿಯಾಗಿ ಹೇಳ್ದೆ. ಅವಳಿಗೆ ಹೇಳು, ನಮ್ಮ ವಂಶವನ್ನ ಮುಂದುವರಿಸೋ ಸೊಸೆಗೆ ಯಾವುದೇ ಕೊರತೆ ಇರಬಾರ್ದು ಅಂತ. ಏನಾದ್ರೂ ಆದ್ರೆ ನಾನು ಬಿಡೋಳಲ್ಲ. ನೀವು ಒಬ್ಬ ಹೆಂಗ್ಸಾಗೆ ಇನ್ನೊಬ್ಬ ಹೆಂಗ್ಸಿನ ಬಗ್ಗೆ ಹೀಗೆ ಕೆಟ್ಟದಾಗಿ ಹೇಗ್ ಮಾತಾಡ್ತೀರಾ? ನನಗೆ ತಾಯಿ ಆಗಲು ತೊಂದರೆ ಆಗ್ತಾ ಇದ್ರೆ ನಾವು IVF ಸಹಾಯ ತಗೋಬಹುದಾಗಿತ್ತು. ಅದಕ್ಕಾಗಿ ನನ್ನ ಮನೆ ಹಾಳು ಮಾಡೋ ಅಗತ್ಯ ಇರ್ಲಿಲ್ಲ. ಅತ್ತೆ, ಈಗ ನಾನು ಕೂಡ ಲಾಸ್ಯಾಗಿದ್ದನ್ನೇ ಪ್ರಾರ್ಥನೆ ಮಾಡ್ತೀನಿ. ಅವಳ ಗರ್ಭ ಕೂಡ ಹಾಳಾಗ್ಲಿ ಅಂತ. ನೀವು ಯಾವ ವಾರಸ್ದಾರನಿಗಾಗಿ ಕನಸು ಕಾಣ್ತಾ ಇದ್ದೀರೋ ಆ ಆಸೆ ನೆರವೇರಬಾರ್ದು ಅಂತ. ಸಾಕು, ಇನ್ ಒಂದೇ ಒಂದು ಮಾತಾಡಿದ್ರೆ ಅಷ್ಟೇ. ನಿನ್ ಸಾಮಾನ್ ತಗೊಂಡು ಸರ್ವೆಂಟ್ ರೂಮ್ಗೆ ಹೋಗು, ಅರ್ಥ ಆಯ್ತಾ? ಅವಿನಾಶ್, ಡೈವರ್ಸ್ ಆಗೋವರೆಗೂ ನಾನು ನಿನ್ ಹೇಳ್ತೀನಿ. ಡೈವರ್ಸ್ ಫೈಲ್ ಆಗೋವರೆಗೂ ಮಾತ್ರ. ಬಾಸ್ಬಿಟಿ ಹೋಗೋಣ, ಬನ್ನಿ ಅಮ್ಮ. ಹೀಗೆ ಹೇಳಿ ಅವಿನಾಶ್ ದಿಶಾಳನ್ನ ನಿರ್ಲಕ್ಷಿಸಿ ತನ್ನ ಕೊಠಡಿಗೆ ಹೋಗ್ತಾನೆ. ದಿಶಾ ಬಾಲ್ಯದಿಂದಲೂ ತುಂಬಾ ಶಾಂತ ಸ್ವಭಾವದವಳು. ಅವಳ ತಾಯಿ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು. ಆದ್ರೆ ಅವಳ ಮಾವ ಅವಳಿಗೆ ತಾಯಿಯ ಕೊರತೆಯನ್ನ ಎಂದಿಗೂ ಅನುಭವಿಸಲು ಬಿಡ್ಲಿಲ್ಲ. ಅವಳ ಇಡೀ ಬಾಲ್ಯ ಬಡತನದಲ್ಲೇ ಕಳಿಬೇಕಾಯ್ತು. ತನ್ನ ಮಾವನ ಮಗಳು ಲಾಸ್ಯ ಓದಿಗೆ ಅಡಚಣೆ ಆಗಬಾರ್ದೆಂಬ ದಿಶಾ ತನ್ನ ಓದನ್ನ ಬಿಟ್ಲು. ಆದ್ರೆ ಲಾಸ್ಯ ಯಾವಾಗ್ಲೂ ಅವಳನ್ನ ಟೀಕೆ ಮಾಡ್ತಾ ಅವಮಾನಿಸಲು ಪ್ರಯತ್ನಿಸ್ತಾ ಇದ್ಲು. ಈಗ ದಿಶಾ ಜೀವನದಲ್ಲಿ ಪ್ರತಿದಿನ ಸಂಚಿನ ವಿಷ ಹರಡಲು ಲಾಸ್ಯ ಮದುವೆಯಾಗದೆ ಅವಳು ಗಂಡನ ಮನೆಯಲ್ಲಿ ವಾಸಿಸಲು ಶುರು ಮಾಡಿದ್ಲು. ಈಗ ಪ್ರತಿಯೊಂದು ಬೆಳಿಗ್ಗೆಯೂ ದಿಶಾಗೆ ಅವಮಾನದಿಂದಲೇ ಆರಂಭವಾಗ್ತದೆ. ಅವಿನಾಶ್ ಬೇಬಿ, ಅವಿನಾಶ್ ಬೇಬಿ, ನನ್ ಗಂಟ್ಲು ತುಂಬಾ ಒಣಗ್ತಾ ಇದೆ. ದಿಶಾ, ಹೋಗಿ ಲಾಸ್ಯಾಗೆ ಜ್ಯೂಸ್ ತಗೊಂಡ್ ಬಾ. ದಿಶಾಗೆ ಲಾಸ್ಯ ಮುಖದ ಮೇಲೆ ಒಂದು ಬಿಡ್ಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಲಾಸ್ಯ ಗರ್ಭಿಣಿ ಅನ್ನೋ ಕಾರಣಕ್ಕೆ ಅವಳು ಮೌನವಾಗಿ ಅಡುಗೆ ಮನೆಗೆ ಜ್ಯೂಸ್ ತರೋದಕ್ ಹೋದ್ಲು. ಯಾರಿಗಾಗಿ ಜ್ಯೂಸ್ ತಗೊಂಡ್ ಹೋಗ್ತಾ ಇದೀಯಾ? ಅತ್ತೆ, ನಾನು ಲಾಸ್ಯಾಗ್ ತಗೊಂಡ್ ಹೋಗ್ತಾ ಇದ್ದೆ. ನೀನ್ ಬಿಡು, ನನಗೆ ನಿನ್ ಮೇಲೆ ನಂಬಿಕೆನೇ ಇಲ್ಲ. ನೀನು ಜ್ಯೂಸಲ್ಲಿ ವಿಷ ಹಾಕಿದ್ರೆ ಏನ್ ಗತಿ? ನನ್ನ ಭವಿಷ್ಯದ ಮೊಮ್ಮಗ ಹುಟ್ಟೋಕು ಮುಂಚೆನೆ ಸತ್ರೆ? ದೀನು, ಯಸ್ ಮ್ಯಾಮ್. ಈ ಜ್ಯೂಸ್ನ ಲಾಸ್ಯಾಗ್ ಕೊಡು. ಅತ್ತೆ, ನಾನ್ ತುಂಬಾ ಪ್ರಯತ್ನ ಮಾಡಿದೆ ಅವಿನಾಶ್ ಮನಸ್ಸನ್ನ ಗೆಲ್ಲೋದಕ್ಕೆ. ಆದ್ರೆ ಅವನು ನನ್ನ ಹತ್ರ ಬರೋದೇ ಇಲ್ಲ. ನಾನು ಏನ್ ಮಾಡ್ಲಿ? ಅಯ್ಯೋ, ನಿನ್ನಂಥ ಅಕ್ಷರ ಜ್ಞಾನವಿಲ್ಲದ ಹೆಂಗಸಿನ ಹತ್ರ ನನ್ನ ನಾಯಿ ಕೂಡ ಬರೋದಿಲ್ಲ. ನಿನಗೆ ಫ್ಯಾಷನ್ ಬಗ್ಗೆ ಸ್ವಲ್ಪ ಸಹ ಸೆನ್ಸ್ ಇಲ್ಲ. ನಿನ್ ತಂಗಿಯಿಂದ ಏನಾದ್ರೂ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಾವ ನಿನ್ನಲ್ಲಿ ಅದೇನ್ ನೋಡಿದ್ರು ನನಗೆ ಗೊತ್ತಿಲ್ಲ.
ನನ್ನ ಮಗ ಅವಿನಾಶ್ ಜೀವನನ ಹಾಳು ಮಾಡ್ಬಿಟ್ರು. ಹಳ್ಳಿ ಗಮಾರಿನ ಕರ್ಕೊಂಡ್ ಬಂದು ಇಷ್ಟು ದೊಡ್ಡ ಅರಮನೆಯಲ್ಲಿ ಕೂರ್ಸ್ಬಿಟ್ರು. ಇನ್ ಸ್ವಲ್ಪ ದಿನ ಅಷ್ಟೇ, ನಂತರ ಅವಿನಾಶ್ ನಿನ್ಗೆ ಡಿವೋರ್ಸ್ ಕೊಡ್ತಾನೆ. ಲಾಸ್ಯನ ಸೊಸೆಯಾಗಿ ಕರ್ಕೊಂಡ್ ಬರ್ತಾನೆ. ಸುಮ್ನೆ ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? ಈ ಫೆನೈಲ್ ತಗೋ, ಇಡೀ ಮನೆನ ಸ್ವಚ್ಛ ಮಾಡು. ಇಡೀ ಮನೆಯನ್ನ ಸ್ವಚ್ಛಗೊಳಿಸಿದ ನಂತರ ಅವಿನಾಶ್ ಜೊತೆ ಮಾತನಾಡಲು ಅವಕಾಶ ಸಿಕ್ಕಾಗ ಅವಳು ಅವನ ಕೊಠಡಿಗೆ ಹೋಗ್ತಾಳೆ. ಆದ್ರೆ ಅವಿನಾಶ್ ಲಾಸ್ಯ ಕೈಗೆ ಮುತ್ತಿಡ್ತಾ ಇರೋದನ್ನ ನೋಡಿ ಅವಳು ಕಣ್ಣಲ್ಲಿ ಕಣ್ಣೀರ್ ತುಂಬಿತು. ಆದ್ರೂ ಧೈರ್ಯ ಮಾಡಿ ದಿಶಾ ಮಾತಾಡ್ತಾಳೆ. ಅವಿನಾಶ್, ನಮ್ಮಿಬ್ಬರ ನಡುವಿನ ರಹಸ್ಯ ನಿನಗ್ ಚೆನ್ನಾಗಿ ಗೊತ್ತಿದೆ. ಅದಾದ್ಮೇಲೂ ನೀನು ಲಾಸ್ಯ ಜೊತೆ ಮದುವೆ ಮಾಡ್ಕೊಳಕ್ ಹೋಗ್ತಿದ್ಯಾ? ನೀನು ನಿನ್ನ ಚಾಲಾಕಿತನದಿಂದ ನನ್ನ ಮನಸ್ಸು ಬದಲಾಯಿಸ್ಬೋದು ಅಂತ ಅನ್ಕೊಂಡಿದ್ರೆ ಯು ಆರ್ ರಾಂಗ್. ಅದು ನೆರವೇರೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ನನ್ನ ಉದ್ದೇಶ ಏನು ಅಂತ ಹೇಳು. ಅವಿನಾಶ್, ಅವತ್ ನಿಮ್ ತಾತ ನನ್ನ ಮುಂದೆ ಆ ಷರತ್ ಹಾಕಿಲ್ಲ ಅಂದಿದ್ರೆ ನಾನ್ ನಿನ್ನನ್ನು ಯಾವತ್ತೂ ಮದ್ವೆ ಆಗ್ತಾ ಇರ್ಲಿಲ್ಲ. ನನಗೆಲ್ಲ ಅರ್ಥ ಆಗಿದೆ ದಿಶಾ. ನಿನ್ನಂತ ಗುಡಿಸ್ಲಲ್ಲಿ ವಾಸ ಮಾಡೋ ಹುಡುಗಿರ್ ಕುತಂತ್ರ ನಂಗೆ ಚೆನ್ನಾಗಿ ಗೊತ್ತು. ಹೀಗೆ ಹೇಳಿ ಅವಿನಾಶ್ ಕೊಠಡಿಯಿಂದ ಹೊರಗೆ ಹೋಗ್ತಾನೆ. ದಿಶಾ ಮಲಗ್ತಿದ್ದ ಅದೇ ಹಾಸಿಗೆಯ ಮೇಲೆ ಇವತ್ತು ಅವಳ ತಂಗಿ ಮಲಗಿದ್ಲು. ಆಗ್ಲೇ ಅವಳು ಹಾಸಿಗೆಯಿಂದ ಎದ್ದು ಬೆಂಕಿಗೆ ತುಪ್ಪ ಸುರಿಯುವಂತೆ ದಿಶಾ ಕನಸಲು ಊಹಿಸಿದ ಕೆಲಸ ಮಾಡ್ತಾಳೆ. ಈಗ ನಿಜವಾದ ನಾಟಕ ಶುರುವಾಗುತ್ತೆ. ದಿಶಾ, ಇಲ್ಲಿ ಸೋಪ್ ನೀರನ್ನ ಯಾಕೆ ಸುರಿದಿದ್ಯಾ ನೀನು? ನಾನು ಇವಾಗ ಇಲ್ಲಿ ಜಾರ್ ಬೀಳ್ತಾ ಇದ್ದೆ. ಅವಿನಾಶ್, 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 ಇದನ್ನ ನೋಡಿ. ಅವಿನಾಶ್ ಓಡ್ತಾ ಬರ್ತಾನೆ. ಅವನ್ ತಾಯಿಯು ಅವನ್ ಜೊತೆ ಇರ್ತಾಳೆ. ಅವಿನಾಶ್ ಅವಳನ್ನ ಬೀಳಿಸಿ ನಮ್ಮ ಮಗುಗ್ ಹಾನಿ ಮಾಡಕ್ ನೋಡ್ತಾ ಇದ್ದಾಳೆ. ಅವಿನಾಶ್, ನಾನ್ ಈ ನೀರನ್ನ ಸುರಿಲಿಲ್ಲ. ಸುಮ್ನಿರು. ಹಿಂತಿರುಗಿ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಒಂದು ಕ್ಷಣ ದಿಶಾಗನಿಸ್ತು, ಏನಾದ್ರೂ ಆಗ್ಲಿ ಅವಿನಾಶ್ ಅವಳನ್ನ ಮನೆಯಿಂದ ಹೊರ ಹಾಕೋದಿಲ್ಲ ಅಂತ. ಈಗಲೇ ನನ್ನ ಮನೆಯಿಂದ ಹೊರಗೋಗು. ಅವಿನಾಶ್, ಪ್ಲೀಸ್, ನಾನು ಎಲ್ಲಿಗೆ ಹೋಗ್ಲಿ? ಅವಿನಾಶ್, ದಯವಿಟ್ಟು ಹೇಗೆ ಮಾಡಬೇಡಿ. ನಾನು ನಿಮ್ಮ ಹೆಂಡತಿ ಅವಿನಾಶ್, ದಯವಿಟ್ಟು ಹೇಗೆಲ್ಲ ಮಾಡಬೇಡಿ. ನೀನ್ ಹೇಗೆ ಹೇಳ್ತೀಯೋ ನಾನು ಹಾಗೆ ಬದುಕ್ತೀನಿ. ಆದ್ರೆ ದಯವಿಟ್ಟು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಪ್ಲೀಸ್ 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 ಪ್ಲೀಸ್. ಅವಿನಾಶ್, ದಯವಿಟ್ಟು ಬಾಗಿಲು ತೆಗಿರಿ. ನಾನು ಎಲ್ಲಿಗೆ ಹೋಗ್ಲಿ? ದಿಶಾಳನ್ನ ಸದಾ ಕಾಲಕ್ಕೆ ಮನೆಯಿಂದ ಹೊರ ಹಾಕುವ ಲಾಸ್ಯ ಯೋಜನೆ ಯಶಸ್ವಿ ಆಯ್ತು. ಅವಳ ದಾರಿಗೆ ಇದ್ದ ಮುಳ್ಳು ಈಗ ಸಂಪೂರ್ಣವಾಗಿ ದೂರವಾದಂತೆ ಅವಳಿಗನ್ನಿಸ್ತು. ಕೆಲವೇ ಕ್ಷಣಗಳ ನಂತರ ಕಾರಿನ ಹಾರ್ನ್ ಶಬ್ದ ದಿಶಾ ಕೇಳಿಸ್ತು. ಅವಿನಾಶ್ ಮತ್ತು ಅವನ ಅಮ್ಮನ ಗಮನ ಸಹ ಸೆಳೆತು. ದಿಶಾ ಕಾರಿನ ಒಳಗೆ ನೋಡಿದಾಗ ಅವಳು ಬೆಚ್ಚಿ ಬಿದ್ಲು. ಏನನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಒಂದು ಕೈ ಅವಳನ್ನ ಒಳಗೆ ಎಳ್ದುಕೊಳ್ತು ಮತ್ತು ದುಬಾರಿ ಕಾರ್ ವೇಗವಾಗಿ ಹೊರಟೋಯ್ತು. ಬಾಗಿಲು ತೆರೆಯುವ ಮತ್ತು ಮುಚ್ಚುವ ನಡುವೆ ಅವಿನಾಶ್ ಮತ್ತು ಶ್ಯಾಮ್ಲಾ ಒಳಗೆ ಕೂತಿದ್ದ ವ್ಯಕ್ತಿಯ ಒಂದು ಝಲಕ್ ನೋಡಿದ್ರು ಮತ್ತು ಅವ್ರ ಕಾಲಿನ ಕೆಳಗಿನಿಂದ ನೆಲ ಜಾರದಂತಾಯ್ತು. ದಿಶಾಳನ್ನ ಯಾರ್ ಕರ್ತ್ಕೊಂಡು ಹೋದ್ರು? ಅವರು ಒಳ್ಳೆಯವರಾ ಅಥವಾ ದಿಶಾ ಇನ್ನೊಂದು ಸಂಚಿಗೆ ಬಲಿಯಾಗ್ತಾಳ? ದಿಶಾ ಮುಂದೆ ಒಂದು ದಿನ ಲಾಸ್ಯಾಗೆ ತಕ್ಕ ಉತ್ತರ ಕೊಡಬಲ್ಲಳ? ದಿಶಾ ಮತ್ತು ಅವಿನಾಶ್ ಸಂಬಂಧದ ಹಿಂದೆ ಇರುವ ರಹಸ್ಯ ಏನು? ಈಗ ಒಳ್ಳೆತನಕ್ಕೆ ಗೆಲುವು ಸಿಗತ್ತಾ ಅಥವಾ ಮತ್ತೆ ದುಷ್ಟತನವೇ ಗೆಲ್ಲುತ್ತಾ? ಕಾರಿನೊಳಗೆ ವ್ಯಕ್ತಿಯನ್ನ ನೋಡ್ತಿದ್ದಂತೆ ದಿಶಾ ಜೋರಾಗಿ ಅತ್ಲು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವಳ ಬೆಸ್ಟ್ ಫ್ರೆಂಡ್ ಅನಿಕಾ. ಅನಿಕಾ ದಿಶಾಳನ್ನ ಅಪ್ಕೊಂಡ್ಲು. ದಿಶಾ, ನಿನಗೆ ಈ ಸ್ಥಿತಿ ಬರುವಂತೆ ಮಾಡಿದಾರಲ್ಲ, ಅವ್ರ ವಿರುದ್ಧ ಪ್ರತೀಕಾರ ತಗೊಳ್ಳೋಣ. ನನ್ನ ಬಳಿ ಒಂದು ಐಡಿಯಾ ಇದೆ. ಅದಕ್ಕೂ ಮೊದಲು ನೀನು ಎಲ್ಲನೂ ನನಗೆ ಹೇಳಬೇಕು. ಯಾವಾಗ್ಲೂ ಖುಷಿಯಿಂದ ಹೊಳೆಯುತ್ತಿದ್ದ ದಿಶಾ ಕಣ್ಣುಗಳು ಈಗ ಕೆಂಪಾಗಿದ್ವು. ನೋವು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೆಲವು ದಿನಗಳ ಹಿಂದೆ ಅವಳ ಜೀವನದಲ್ಲಿ ಬಿರುಗಾಳಿ ಹೇಗೆ ಪ್ರವೇಶಿಸಿತು ಎಂಬುದನ್ನ ಅವಳು ನೆನಪಿಸಿಕೊಳ್ಳಲು ಶುರು ಮಾಡಿದ್ಲು. ನಾನು ಯಾವತ್ತೂ ಅಮ್ಮನಾಗಲು ಸಾಧ್ಯವಿಲ್ಲ. ಆದ್ರೆ ನನ್ನ ಮದುವೆ ಆಗಿದ್ದು ಒಂದು ಷರತ್ತಿನ ಮೇಲೆ. ನಾನು ಅವನಿಗೆ ಒಂದು ಮಗುನ ಕೊಡಬೇಕು ಅಂತ. ರಿಪೋರ್ಟ್ ದಿಶಾ ಕೈಯಿಂದ ಜಾರಿ ಬಿತ್ತು. ಒಂದು ಕ್ಷಣದಲ್ಲಿ ಅವಳ ಜೀವನದ ಎಲ್ಲ ಖುಷಿಗಳು ದುಃಖವಾಗಿ ಬಿಟ್ವು.
ನನಗೆ ಮೊದ್ಲಿಂದಾನೇ ಗೊತ್ತಿತ್ತು ದೋಷ ನಿನ್ನಲ್ಲೇ ಇದೆ ಅಂತ. ಅದಕ್ಕೆ 4 ವರ್ಷಗಳಿಂದ ನಿನಗೆ ಮಗು ಆಗಿಲ್ಲ. ಅತ್ತೆ ಅತ್ತೆ ಪ್ಲೀಸ್ ಮನೆಗೆ ಹೋಗಿ ಮಾತಾಡೋಣ. ಯಾಕೆ ಇಲ್ಲಿ ನಾಚಿಕೆ ಆಗತ್ತಾ? 4 ವರ್ಷಗಳಿಂದ ನನ್ನನ್ನು ಅಜ್ಜಿ ಮಾಡಕ್ ಆಗ್ಲಿಲ್ಲ, ಆಗ ನಿನಗ್ ನಾಚಿಕೆ ಆಗ್ಲಿಲ್ಲ. ನೀನು ನಮ್ಮ ಮನೆಗ್ ಬಂದಾಗಿಂದ ನಮಗ್ ಬರೀ ದುರಾದೃಷ್ಟ ಬಂದಿದೆ. ತನ್ನ ಅತ್ತೆಯ ಬೈಗುಳವನ್ನ ಕೇಳಿಸ್ಕೊಳ್ತಾ ಇದ್ದ ದಿಶಾ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ತನ್ನ ಗಂಡ ಅವಿನಾಶ್ ಬರ್ತಿರೋದನ್ನ ನೋಡಿದ್ಲು. ಅವಿನಾಶ್ 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 ನನ್ ರಿಪೋರ್ಟ್ಸ್ ಅವಿನಾಶ್. ಅವಿನಾಶ್ ದಿಶಾಳನ್ನ ಸರಿಸಿ ಅವನು ಉತ್ಸಾಹದಿಂದ ತನ್ನ ತಾಯಿಯ ಬಳಿಗೆ ಹೋಗಿ ಏನೋ ತೋರಿಸ್ತಾನೆ. ರಿಪೋರ್ಟ್ ಪಾಸಿಟಿವ್ ಬಂದಿದೆ. ದಿಶಾ ಅತ್ತೆಯ ಕೋಪ ತಕ್ಷಣ ಸಂತೋಷವಾಗಿ ಬದಲಾಯಿತು. ದೇವಿ ಕೃಪೆಯಿಂದ ನನ್ನ ಕನಸು ಈಗ ನೆರವೇರಲಿದೆ. ತನ್ನ ಗಂಡ ಮತ್ತು ಅತ್ತೆಯ ವರ್ತನೆಯ ಬದಲಾವಣೆಯನ್ನ ನೋಡಿ ದಿಶಾ ಗೊಂದಲಕ್ಕೊಳಗಾದ್ಲು. ಆದ್ರೆ ಅವಳು ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವ ಮೊದಲು ಅಥವಾ ಏನನ್ನಾದ್ರೂ ಹೇಳುವ ಮೊದಲು ಅವಳ ಕಸಿನ್ ಲಾಸ್ಯ ಅಲ್ಲಿಗೆ ಬಂದು ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಸಾಕು ಚೆನ್ನಾಗ್ ಬಾಳು ಮಗಳೇ, ನಿನ್ನಿಂದ ನನ್ನ ಕನಸು ನೆರವೇರಲಿದೆ. ನಮ್ಮ ಆಸೆನ ನೀನ್ ನೆರವೇರಿಸ್ದೆ. ಅವಿನಾಶ್ ವಂಶವನ್ನ ಮುಂದುವರಿಸೋದು ನೀನೇ ಅಂತ ನನಗೆ ಗೊತ್ತು. ದಿಶಾ ಮೇಲೆ ಆಕಾಶ ಬಿದ್ದಂತಾಯ್ತು. ತನ್ನ ತಂಗಿ ಅಂತ ಇದ್ದ ಕಸಿನ್ ತನ್ನ ಮನೆ ಹಾಳು ಮಾಡಿದವಳು ಅಂತ ಅವಳು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನೀನ್ ನನಗೆಲ್ಲ ವಿಷಯ ಹೇಳಿಲ್ಲ ಅಂದ್ರೂ ನನಗೆ ಗೊತ್ತಿದೆ. ಹಾಸ್ಪಿಟಲ್ ಸ್ಟಾಫ್ ಎಲ್ಲ ನನಗೆ ಹೇಳಾಗಿದೆ. ನಿನ್ನ ಅತ್ತೆ ಮನೆಯವರು ಏನ್ ಅನ್ಕೊಂಡಿದ್ದಾರೆ? ಬಾ ನಾವೀಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹಣೆಲ್ ಬರ್ದಿರೋದನ್ನ ಬದಲಾಯಿಸೋದಕ್ ಸಾಧ್ಯ ಇಲ್ಲ ಅಲ್ವಾ? ನಾನ್ ಮೊದ್ಲೇ ಹೇಳಿದ್ದೆ ನಿನಗೆ ಆ ಅವಿನಾಶ್ ಸರಿ ಇಲ್ಲ ಅಂತ. ಹೌದು, ನಿನ್ನ ಮಾತನ್ನ ನಾನು ಆವಾಗ ಕೇಳಲಿಲ್ಲ. ಅನಿಕಾ, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ ಅಲ್ವಾ, ಒಂದು ಡ್ರಿಂಕ್ ತಗೋ ಎಲ್ಲ ದುಃಖ ಮರ್ತ ಹೋಗುತ್ತೆ ಅಂತ. ಇಂದು ನಾನು ನನ್ನ ಎಲ್ಲ ದುಃಖವನ್ನ ಮರಿಬೇಕು. ಬಾ ಹೋಗೋಣ. ಹೇಗಿದೆ ಅಕ್ಕ? ಪ್ಲೀಸ್ ಪ್ಲೀಸ್ ಅಕ್ಕ, ನಿನ್ ಗಂಡನ ಮಗು ನನ್ನ ಹೊಟ್ಟೆಲಿದೆ, ನನ್ನ ಹೊಡಿಬೇಡಿ. ನನಗೆ ನಿನ್ನಿಂದ ಡಿವೋರ್ಸ್ ಬೇಕು. ಏನ್ ಮಾಡ್ತಿದ್ಯಾ? ಎಷ್ಟು ಕುಡಿತೀಯಾ? ವೇಟರ್ ವೇಟರ್ ವೇಟರ್, ಇನ್ ಸಾಕು ಹೋಗಪ್ಪ. ಡ್ಯಾನಿ, ದಿಶಾ, ಇವಳನ್ನ ರೂಮ್ ನಂಬರ್ 607 ಕರ್ಕೊಂಡು ಹೋಗಿ. ರೂಮ್ ನಂಬರ್ 607? ಆದ್ರೆ ಅದು ಬೇಗ. ದಿಶಾ, ನೀನು ಅವನ ಜೊತೆ ಹೋಗು. ನಾನು ATMಗೆ ಹೋಗಿ ಸ್ವಲ್ಪ ಹಣ ತರ್ತೀನಿ. ಓಕೆ? ಅನಿಕಾ ಕೂಡ ದಿಶಾ ವಿರುದ್ಧ ಸಂಚು ರೂಪಿಸ್ತಿದ್ದಾಳ. ಆ ರಾತ್ರಿ ದಿಶಾ ಸಂಪೂರ್ಣವಾಗಿ ಮಧ್ಯದಲ್ಲಿ ಮುಳುಗಿದ್ಲು. ಅವಳ ಹೆಜ್ಜೆಗಳು ಅಲುಗಾಡ್ತಾ ರೂಮ್ ಕಡೆಗೆ ಹೋಗ್ತಿದ್ವು. ಸಂಪೂರ್ಣ ಮದ್ಯಪಾನದಿಂದ ಮಂಕಾಗಿ ಅನಿಕಾ ಹೇಳಿದ ರೂಮ್ಗೆ ಬಂದಾಗ ದಿಶಾಗೆ ಏನೋ ವಿಚಿತ್ರ ಅನಿಸ್ತು. ಯಾವುದೋ ನೆರಳು ಅವಳ ಕಡೆ ಬರ್ತಿರುವಂತೆ ಕಾಣಿಸ್ತು. ಅವಳ ಹೊರತಾಗಿ ಇನ್ನೊಬ್ಬರು ರೂಮ್ನಲ್ಲಿ ಇದ್ದಾರೇನೋ ಅನಿಸ್ತು. ಮೊದಲು ಅವಳಿಗೆ ನೆರಳು ಓಡಾಡುವಂತೆ ಮಾತ್ರ ಕಾಣಿಸ್ತಾ ಇತ್ತು.
ಆದ್ರೆ ಅಚಾನಕ್ಕಾಗಿ ಆ ನೆರಳನ್ನ ನೆಲದ ಮೇಲೆ ಸ್ಪಷ್ಟವಾಗಿ ನೋಡಿದ್ಲು. ಭಯಗೊಂಡು ಗಾಬರಿಗೊಂಡ ದಿಶಾ ಪ್ರಜ್ಞೆ ತಪ್ಪಿದ್ಲು. ಮರುದಿನ ಬೆಳಗ್ಗೆ ದಿಶಾ ಎದ್ದಾಗ ಅವಳ ತಲೆ ಸಿಡಿತಾ ಇತ್ತು. ಹಿಂದಿನ ರಾತ್ರಿ ಅವಳು ತುಂಬಾ ಕುಡಿದಿದ್ರಿಂದ ಹೋಟೆಲ್ ರೂಮ್ಗೆ ಹೋದ ನಂತರ ಏನಾಯ್ತು ಅನ್ನೋದನ್ನ ಅವಳು ಮರ್ತು ಹೋಗಿದ್ಲು. ಹಾಸಿಗೆಯಿಂದ ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಅವಳ ಹೊಟ್ಟೆಯ ಬಳಿ ಏನೋ ಭಾರವಾಗಿರುವಂತೆ ಅನಿಸ್ತು. ತನ್ನ ಊದಿಕೊಂಡ ಹೊಟ್ಟೆಯನ್ನು ನೋಡಿ ದಿಶಾ ಆತಂಕಕ್ಕೆ ಒಳಗಾದ್ಲು. ಸಂಪೂರ್ಣ ಭಯದಲ್ಲಿ ಅವಳು ಕನ್ನಡಿ ಮುಂದೆ ಓಡಿದ್ಲು ಮತ್ತು ಅವಳು ನೋಡಿದ ದೃಶ್ಯ ಅವಳನ್ನ ಸಂಪೂರ್ಣವಾಗಿ ಬೆಚ್ಚಿ ಬೀಳುವಂತೆ ಮಾಡ್ತು. ಅವಳು ಭುಜ ಮತ್ತು ಬೆನ್ನಿನ ಮೇಲೆ ವಿಚಿತ್ರ ಗುರುತುಗಳಿದ್ವು. ಹಿಂದಿನ ರಾತ್ರಿ ಭಾರಿ ಮದ್ಯಪಾನ ಮಾಡಿದ ದಿಶಾ ಜೊತೆ ಏನೋ ಸಂಭವಿಸಿತ್ತು. ನಮ್ಮ ಕೆಟ್ಟ ಕನಸಲ್ಲೂ ಊಹಿಸಲಾಗದಂಥದ್ದು. ನನ್ನ ಹೊಟ್ಟೆ ಇದು ಹೇಗೆ ಇಷ್ಟೊಂದು ದಪ್ಪ ಆಗಿದೆ? ನನ್ನ ಭುಜದ ಮೇಲೆ ಈ ಗುರುತುಗಳು ಏನಿದು? ಕಳೆದ ರಾತ್ರಿ ಏನಾಯ್ತು ಅಂತ ನನಗೆ ಯಾಕೆ ನೆನಪಾಗ್ತಾ ಇಲ್ಲ? ದಿಶಾ ಒಂದು ರಾತ್ರಿಯಲ್ಲಿ ಹೇಗೆ ಗರ್ಭಿಣಿಯಾದ್ಲು? ಅವಳ ಜೊತೆ ನಿಜವಾಗಿ ಏನಾಯ್ತು? ಅವಳ ಭುಜದ ಮೇಲಿರುವ ಗುರುತು ಏನನ್ನ ಸೂಚಿಸುತ್ತದೆ? ಅನಿಕಾ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾಳ? ದಿಶಾ ತನ್ನ ಮೆದುಳಿಗೆ ತುಂಬಾ ಒತ್ತಡ ನೀಡಿ ನೆನಪಿಸಲು ಪ್ರಯತ್ನಿಸಿದ್ಲು. ಆದ್ರೆ ಕಳೆದ ರಾತ್ರಿ ಬಗ್ಗೆ ಎಲ್ಲವೂ ಮಂಕಾಗಿತ್ತು. ನನ್ನ ಫೋನ್ ಅವಳು ತನ್ನ ಫೋನ್ ನೋಡಿದಾಗ ಅನಿಕಾಳ 45 ಮಿಸ್ಡ್ ಕಾಲ್ಗಳು ಬಂದಿರೋದು ಗೊತ್ತಾಯ್ತು. ಅಷ್ಟರಲ್ಲಿ ಅವಳ ಫೋನ್ ಮತ್ತೆ ರಿಂಗ್ ಆಯ್ತು. ಅಯ್ಯೋ, ನೀನ್ ಎಲ್ಲಿದ್ಯಾ? ನಿನ್ನೆ ರಾತ್ರಿಯಿಂದ ನಾನು ನಿನ್ನನ್ನು ಹುಡುಕ್ತಾ ಇದ್ದೀನಿ. ನನಗನ್ನಿಸ್ತಾ ಇದೆ ನಾನು ಹೋಟೆಲ್ ರೂಮಲ್ಲಿ ಇದ್ದೀನಿ. ಒಮ್ಮೆ ನಿನ್ ರೂಮ್ ನಂಬರ್ ನನಗೆ ನೋಡಿ ಹೇಳು. ಅದು 607. ರೂಮ್ ನಂಬರ್ 607 ಅನ್ನ ಕೇಳಿದ ತಕ್ಷಣ ಅನಿಕಾಗೆ ಸ್ವಲ್ಪ ಸಮಾಧಾನ ಆಯ್ತು. ಸರಿ, ಓಕೆ ಎಂದು ಹೇಳಿ ಅವಳು ತಕ್ಷಣ ದಿಶಾ ರೂಮ್ ಕಡೆಗೆ ಧಾವಿಸಿದ್ಲು. ನಿನಗೇನಾಯ್ತು? ಯಾಕೆ ಹೀಗಿದೆಯಾ? ಮತ್ತೆ ನಿನ್ ಹೊಟ್ಟೆ ಇಷ್ಟ ದಪ್ಪ ಹೇಗಾಗಿದೆ? ನಾವು ತಕ್ಷಣ ಡಾಕ್ಟರ್ ಬಳಿ ಹೋಗ್ಬೇಕು. ರಿಪೋರ್ಟ್ಗಳು ಬಂದಿದೆ. ನೀವು 7 ತಿಂಗಳು ಗರ್ಭಿಣಿ. ಒಂದ್ ಕಡೆ ದಿಶಾ ಅಚ್ಚರಿಗೊಂಡ್ಲು. ಯಾರೂ ಮುಟ್ಟದೆ ಅವಳು ಏಕಾಏಕಿ 7 ತಿಂಗಳು ಗರ್ಭಿಣಿಯಾಗಿದ್ ಹೇಗೆ? ಇನ್ನೊಂದ್ ಕಡೆ ಗರ್ಭಧಾರಣೆ ಖಚಿತವಾದ ತಕ್ಷಣ ಅನಿಕಾ ತುಂಬಾ ಸಂತೋಷ ಪಟ್ಲು. ದಯವಿಟ್ಟು ಅನಿಕಾ ನನಗೆ ಹೇಳು, ನಿನ್ನೆ ರಾತ್ರಿ ನನ್ನ ಜೊತೆ ಏನಾಯ್ತು? ನಾನು ಎಲ್ಲವನ್ನೂ ಹೇಳ್ತೀನಿ ದಿಶಾ, ಆದ್ರೆ ನನಗೊಂದು ಷರತ್ತಿದೆ. ಯಾವ ಷರತ್ತು? ಅನಿಕಾ ಷರತ್ತನ್ನ ಕೇಳಿದ ನಂತರ ದಿಶಾ ಹೇಳಿದ್ಲು, ನೀನ್ ಏನ್ ಹೇಳ್ತಾ ಇದೀಯ ಅನಿಕಾ? ನೀನ್ ನಿನ್ನೆ ರಾತ್ರಿ ಬಗ್ಗೆ ಸತ್ಯ ಹೇಳದೆ ಇದ್ರು ಸರಿ, ನಾನ್ ಮಾತ್ರ ಈ ಷರತ್ತಿಗೆ ಒಪ್ಪೋದಿಲ್ಲ. ಆ ಷರತ್ತೇನು? ದಿಶಾ ನೆನ್ನೆ ರಾತ್ರಿಯ ಸತ್ಯವನ್ನ ತಿಳಿದುಕೊಳ್ತಾಳ ಅಥವಾ ಅನಿಕಾ ಸತ್ಯವನ್ನ ಹೇಳ್ತಾಳ? ದಿಶಾ ನೆನ್ನೆ ರಾತ್ರಿ ಸತ್ಯವನ್ನ ಹುಡುಕಲು ಪ್ರಯತ್ನಿಸ್ತಿರುವಾಗ ಅವಿನಾಶ್ ಆಸ್ಪತ್ರೆಯಲ್ಲಿ ಲಾಸ್ಯಾಗೆ ಚೆಕಪ್ ಮಾಡಿಸ್ತಾ ಇದ್ದ. ಲಾಸ್ಯ ಎಂದಿನಂತೆ ಹೊಸ ನಾಟಕ ಮಾಡ್ತಿದ್ಲು. ಎಲ್ಲವೂ ಸರಿ ಇದೆ, ಆದ್ರೆ ನಾವು ಅವಳನ್ನ ಒಂದಿನ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಓಕೆ, ಥ್ಯಾಂಕ್ ಯು. ನಮ್ಮ ಮಗುಗೇನಾದ್ರೂ ಆದ್ರೆ ನಾನಂತೂ ಬದುಕೋದಿಲ್ಲ ಅಷ್ಟೇ ಅವಿನಾಶ್. ಇಲ್ಲ, ಚಿಂತೆ ಮಾಡ್ಬೇಡ. ನಾನಿರೋವಾಗ ದಿಶಾ ಆಗ್ಲಿ ಯಾರೇ ಆಗ್ಲಿ ನಮ್ಮ ಮಗುನ ಏನು ಮಾಡಕ್ಕಾಗಲ್ಲ. ನಿನಗೆ ಯಾವುದೇ ಚಿಂತೆ ಅಗತ್ಯ ಇಲ್ಲ. ನಾನು ನಿನ್ ಜೊತೆ ಇರ್ತೀನಿ, ನಾನು ನೋಡ್ಕೊಳ್ತೀನಿ. ನಾನು ನಿನ್ಗೆ ಜ್ಯೂಸ್ ತರ್ತೀನಿ, ಓಕೆನಾ? ಫೋಟೋಗಳು ಇನ್ನು ಯಾಕೆ ಬಂದಿಲ್ಲ? ಮೇಡಮ್, ಹುಡುಗಿ ಇಲ್ದೆ ನಾವು ಫೋಟೋಗಳನ್ನ ಹೇಗ್ ಕಳ್ಸೋದು? ನಾವು ಇಡೀ ರಾತ್ರಿ ಹುಡುಗಿಯನ್ನ ಹುಡುಕ್ತಾ ಇದ್ವಿ, ಆದ್ರೆ ಸಿಗ್ಲಿಲ್ಲ. ಇವಳು ಎಲ್ಲಿಗೆ ಹೋದ್ಲು ಅಂತ. ಅವಳು ಸಿಕ್ಕದ ಮೇಲೆ ನಾನು ಅವಳಿಗೆ ಪಾಠ ಕಲಿಸ್ತೀನಿ.
ಅದೇ ಸಮಯಕ್ಕೆ ದಿಶಾ ಫೋನ್ಗೆ ಒಂದು ಮೆಸೇಜ್ ಬಂತು. ರೂಮ್ ನಂಬರ್ 602ರಲ್ಲಿ 10 ಜನರು ನಿನ್ ಮೇಲೆ ಅಟ್ಯಾಕ್ ಮಾಡಲು ಕಾಯ್ತಿದ್ದಾರೆ ಮತ್ತು ಅವರನ್ನ ಲಾಸೆ ಕಳುಹಿಸಿದ್ದಾಳೆ ಅಂತ. ಏನು? ಆದ್ರೆ ನೀನ್ ಯಾರು? ನಿನಗಿವೆಲ್ಲ ಹೇಗ್ ಗೊತ್ತು? ನಾನು ನಿನ್ನೆ ರಾತ್ರಿ ನಿನ್ನ ಜೊತೆ ಇದ್ದವನು. ಇವತ್ತಿಂದ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ನಿನ್ನೆ ರಾತ್ರಿ ನನ್ ಜೊತೆ ಏನಾಯ್ತು ಮತ್ತೆ ನಾನು ಒಂದು ರಾತ್ರಿಲಿ ಅಲ್ಲಿ ಹೇಗೆ 7 ತಿಂಗಳ ಗರ್ಭಿಣಿ ಆದೆ ಅನ್ನೋದು ನಿನಗೆ ಗೊತ್ತಾ? ನನಗೆ ಎಲ್ಲವೂ ಗೊತ್ತು. ನಾನು ನಿನ್ನೆ ರಾತ್ರಿ ನಿನಗೆ ಹೇಳಿದ್ದೆ, ನೀನು ಸಿದ್ಧವಾಗಿದ್ದರೆ ನನಗೆ ಕಾಲ್ ಮಾಡು. ಶಾಂತವಾಗಿ ಯೋಚಿಸು, ನಿರ್ಧಾರ ನಿಂದು. ನಿನಗೆ ಆಗಿರೋ ಪ್ರತಿ ಒಂದು ಅನ್ಯಾಯಕ್ಕೂ ನಾನು ಪ್ರತೀಕಾರ ತೀರಿಸ್ಕೋತೀನಿ ಮತ್ತು ನಿನ್ನ ಹಕ್ಕುಗಳನ್ನು ನಿನಗೆ ತಂದು ಕೊಡ್ತೀನಿ. ನಿನ್ನವ ಮಿಸ್ಟರ್ ಶ್ಯಾಡೋ. ಆದ್ರೆ ಈ ಮಿಸ್ಟರ್ ಶಾಡೋ ಯಾರು? ಮತ್ತೆ ನಿನ್ನೆ ರಾತ್ರಿ ಏನಾಯ್ತು? ನನಗೆ ಯಾಕೇನು ನೆನಪಾಗ್ತಾ ಇಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲವನು ಮಿಸ್ಟರ್ ಶಾಡೋ ಮಾತ್ರ ಅನ್ಸತ್ತೆ. ಭಯ ಮತ್ತು ಗಾಬರಿಯಿಂದ ದಿಶಾ ಕೊನೆಗೆ ಮಿಸ್ಟರ್ ಶ್ಯಾಡೋಗೆ ಕಾಲ್ ಮಾಡಿದ್ಲು. ಹಲೋ ದಿಶಾ, ನೀನು ಕಾಲ್ ಮಾಡ್ತೀಯಾ ಅಂತ ನನಗೆ ಗೊತ್ತಿತ್ತು. ನೀನು ಹೇಳು, ಏನು ನಿರ್ಧಾರ ಮಾಡಿದೆ? ನೀನ್ ಯಾರು? ನಿನಗೆ ನನ್ನಿಂದ ಏನ್ ಬೇಕು? ನನ್ನ ಜೊತೆ ನಡೆದಿದ್ದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನೀನ್ ಯಾಕೆ ಬಯಸ್ತಾ ಇದೀಯಾ? ನಾನು ನಿನ್ನ ಸ್ನೇಹಿತನ ಅಥವಾ ಹಿತೈಷಿನ ಅನ್ನೋದು ಸಮಯ ತೋರಿಸುತ್ತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಈಗ ನಿನ್ನ ಪ್ರತಿ ಒಬ್ಬ ಶತ್ರು ನನ್ನ ಶತ್ರು ಕೂಡ. ನಿನಗೆ ಆಗಿರೋ ಅನ್ಯಾಯಕ್ಕೆ ನಾನು ಪ್ರತೀಕಾರ ತೀರಿಸ್ಕೊಳ್ಳೋವರೆಗೂ ನನಗೆ ನೆಮ್ಮದಿ ಇಲ್ಲ. ಮಿಸ್ಟರ್ ಶ್ಯಾಡೋ ಯಾರು ಮತ್ತು ಅವನು ದಿಶಾಯಿಂದ ಇನ್ನೇನ್ ಬಯಸ್ತಾನೆ? ದಿಶಾಗೆ ಆಗಿರುವ ಅನ್ಯಾಯಕ್ಕೆ ಅವನು ಯಾಕೆ ಪ್ರತೀಕಾರ ತೀರಿಸಲು ಬಯಸ್ತಾನೆ? ಆ ರಾತ್ರಿ ನಿಜವಾಗಿ ದಿಶಾ ಜೊತೆ ಏನಾಯ್ತು? ದಿಶಾ ಒಂದು ದಿನದಲ್ಲೇ ಹೇಗೆ 7 ತಿಂಗಳ ಗರ್ಭಿಣಿಯಾಗಿದ್ಲು? ಅವಳ ಭುಜದ ಮೇಲಿರುವ ಗುರುತು ಏನನ್ನ ಸೂಚಿಸುತ್ತೆ? ಅನಿಕಾ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾಳ ಮತ್ತು ಅವಳು ದಿಶಾ ಮುಂದೆ ಯಾವ ಷರತ್ತಿಟ್ಲು? ಹೆಲೋ ದಿಶಾ, 5 ಲಕ್ಷ ತುಂಬ ಕಡಿಮೆ ಅನ್ನೋದು ನನಗೆ ಗೊತ್ತಿದೆ, ಹೌದು. ಆದರೆ ಬೇಗನೆ ನಾನು ಆ ಅಕೌಂಟ್ಗೆ ಇನ್ನಷ್ಟು ಹಣ ಹಾಕ್ತೀನಿ. ಮಿಸ್ಟರ್ ಶಾಡೋ, ನೀವ್ ಯಾರೇ ಆಗಿದ್ರು ನನ್ನ ಬಗ್ಗೆ 2 ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು, ನಿನ್ನೆ ರಾತ್ರಿ ನಾನು ಮದ್ಯಪಾನ ಮಾಡಿದ್ದೆ. ಮತ್ತೆ ನಮ್ಮ ನಡುವೆ ಏನೇ ಆಗಿದ್ರು ಅದು ಒಂದು ಮಿಸ್ಟೇಕ್ ಅಷ್ಟೇ. ಆಮೇಲೆ 2ನೇದು, ನನ್ನ ಬಳಿ ಹಣ ಇಲ್ಲದೆ ಇದ್ರೂ ನನ್ನ ಸ್ವಾಭಿಮಾನ ಇನ್ನೂ ಸತ್ತಿಲ್ಲ. ನನಗೆ ಸಹಾಯ ಮಾಡೋಕೆ ನೀವು ಬಯಸಿದ್ದಕ್ಕೆ ಧನ್ಯವಾದಗಳು. ಆದ್ರೆ ನನಗೆ ನಿಮ್ಮ ಹಣ ಬೇಡ. ದಿಶಾ, ನಾನು ನಿನಗೆ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡು ಅಂತ ಹೇಳಿದ್ದೆ. ಆದರೆ ಇಷ್ಟು ಆತುರ ಯಾಕೆ ಮಾಡ್ತಾ ಇದೀಯಾ? ನಾನು ಯೋಚಿಸಿದ್ದೀನಿ. ನೀನು ಯೋಚಿಸಿದ್ರೆ ಈ ಹಣ ಬೇಡ ಅಂತ ಹೇಳ್ತಾ ಇರಲಿಲ್ಲ ನೀನು. ನಿನಗೆ ಸ್ವಲ್ಪ ಸಹ ತಾಳ್ಮೆ ಯಾಕಿಲ್ಲ? ಒಂದು ವಿಷಯ ತಿಳ್ಕೊ, ನಿನ್ನ ಬಗ್ಗೆ ನಿನಗೆ ಎಷ್ಟು ಗೊತ್ತೋ ಅದಕ್ಕಿಂತ ಜಾಸ್ತಿ ನಿನ್ನ ಬಗ್ಗೆ ಗೊತ್ತು. ನಾನು ಹೇಳ್ದೆ ಅಲ್ವಾ, ನನಗೆ ನಿನ್ನ ಹಣ ಬೇಕಾಗಿಲ್ಲ ಅಂತ. ದಿಶಾ ಕಾಲನ್ನ ಕಟ್ ಮಾಡ್ತಿದ್ದ ಹಾಗೆ ಅವಳ ಫೋನು ಮತ್ತೆ ರಿಂಗ್ ಆಗುತ್ತೆ. ಆದ್ರೆ ಅದು ಲ್ಯಾಂಡ್ಲೈನ್ ನಂಬರ್ ಆಗಿತ್ತು. ದಿಶಾ ಕಾಲನ್ನ ಸ್ವೀಕರಿಸ್ತಾಳೆ. ಮಿಸಸ್ ದಿಶಾ, ನಿಮ್ ಮಾವನ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನೀವು ಬೇಗ ಆಸ್ಪತ್ರೆಗೆ ಬನ್ನಿ. ಇದನ್ನ ಕೇಳಿ ದಿಶಾ ಕಣ್ಣುಗಳಲ್ಲಿ ನೀರ್ ತುಂಬಿಕೊಂತು. ಲೈಫ್ ಕೇರ್ ಹಾಸ್ಪಿಟಲ್ ಗೇಟ್ ಮುಂದೆ ಒಂದು ಆಟೋ ರಿಕ್ಷಾ ಬಂದು ನಿಲ್ಲುತ್ತೆ. ದಿಶಾ ಹಣ ಕೊಟ್ಟು ಆಸ್ಪತ್ರೆಯೊಳಗಡೆ ಓಡ್ ಹೋಗ್ತಾಳೆ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಶಶಿಧರ್ ನನ್ ಮಾವ. ಅವ್ರಿಗೇನಾಯ್ತು? ಅವ್ರು ಬೆಳಗ್ಗೆ ಚೆಕಪ್ ಬಂದಿದ್ರು. ನಂತರ ಅವ್ರಿಗೊಂದು ಕಾಲ್ ಬಂತು. ಏಕಾಏಕಿ ಅವ್ರ ಬ್ಲಡ್ ಪ್ರೆಷರ್ ಕಡಿಮೆ ಆಯ್ತು. ಈಗ ಐಸಿಯುಲಿದ್ದಾರೆ. ಡಾಕ್ಟರ್ ಅವ್ರನ್ನ ನೋಡ್ತಾ ಇದ್ದಾರೆ. ಇದನ್ನ ಕೇಳಿ ದಿಶಾಗೆ ಆತಂಕವಾಯಿತು. ಶಶಿಧರ್ ಅವರು ಲಾಸ್ಯಳ ತಂದೆ ಮತ್ತು ದಿಶಾಳ ದೊಡ್ಡ ಮಾವ. ಅವರಿಗೆ ಮೊದಲು ಹೃದಯಾಘಾತ ಆಗಿತ್ತು ಮತ್ತು ಬಾಲ್ಯದಿಂದಲೇ ದಿಶಾಗೆ ತಂದೆ ತಾಯಿಯ ಪ್ರೀತಿಯನ್ನ ನೀಡಿದವರು ಅವರೇ.
ದಿಶಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅಷ್ಟರಲ್ಲಿ ಐಸಿಯು ಡಾಕ್ಟರ್ ಹೊರಗಡೆ ಬಂದ್ರು. ಡಾಕ್ಟರ್ ಡಾಕ್ಟರ್, ನಾನು ದಿಶಾ. ಶಶಿಧರ್ ಅವರು ನನ್ ಮಾವ. ಅವ್ರು ಹೇಗಿದ್ದಾರೆ? ನೋಡಿ, ಅವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಾವು ಆಪರೇಷನ್ ಮಾಡಬೇಕು. ನಾವಿನ್ನೂ ಕಾಯಕ್ ಸಾಧ್ಯ ಇಲ್ಲ. ದಯವಿಟ್ಟು ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ನಾವು ತಕ್ಷಣ ಆಪರೇಷನ್ಗೆ ರೆಡಿ ಮಾಡ್ಕೋತೀವಿ. ನೀವು ಆಪರೇಷನ್ ಶುರು ಮಾಡಿ ಡಾಕ್ಟರ್. ನಾನು ಹಣದ ವ್ಯವಸ್ಥೆ ಮಾಡ್ತೀನಿ. ಕ್ಷಮಿಸಿ ದಿಶಾ ಅವರೇ, ನಾವು ಅಡ್ವಾನ್ಸ್ ಇಂದ ಆಪರೇಷನ್ ಶುರು ಮಾಡೋಕ್ಕಾಗಲ್ಲ. ಇದು ಆಸ್ಪತ್ರೆಯ ರೂಲ್ಸ್ಗೆ ವಿರುದ್ಧ. ದಿಶಾ ಬಳಿ ಅಷ್ಟೊಂದು ಹಣ ಇರ್ಲಿಲ್ಲ. ಆದ್ರಿಂದ ಅವಳು ತನ್ನ ಸ್ವಾಭಿಮಾನವನ್ನ ಬಿಟ್ಟು ಅವಿನಾಶ್ ನಂಬರ್ಗೆ ಕಾಲ್ ಮಾಡ್ತಾಳೆ. ಹಲೋ ಅವಿನಾಶ್. ಏನು, ಬೆಳಗ್ಗೆ ನಾನು ಕಾಲ್ ಕಟ್ ಮಾಡಿದೆ. ನನಗನ್ನಿಸ್ತು ನೀನ್ ನನ್ನ ಜೊತೆ ಮಾತಾಡಲ್ಲ ಅಂತ. ಓ, ನನಗನ್ಸುತ್ತೆ ನನಗಿಂತ ಡೈವರ್ಸ್ ತಗೊಳಕ್ಕೆ ನಿನಗೆ ಅರ್ಜೆಂಟ್ ಅಂತ. ಅವನ ಕಠೋರ ಮಾತುಗಳಿಗೆ ಗಮನ ಕೊಡದೆ ದಿಶಾ ಹೀಗೆ ಹೇಳ್ತಾಳೆ. ಅವಿನಾಶ್, ನೀನ್ ನನಗೆ 3 ಲಕ್ಷ ಕೊಡ್ತೀಯಾ? ನಿನ್ನ ದುರಾಸೆಗೆ ಮಿತಿನೇ ಇಲ್ಲ ಅಲ್ವಾ? ನೆನ್ನೆ ನಾನು ನಿಂಗೆ ಚೆಕ್ ಕೊಟ್ಟಾಗ ಏನ್ ಮಾಡಿದೆ? ಇವತ್ತು ಮತ್ತೆ ಹಣ ಕೇಳ್ತಾ ಇದೀಯಾ? ನನ್ನ ಮದ್ವೆ ಆಗಿದ್ದೆ ಹಣಕ್ಕೋಸ್ಕರ ಅಂದ್ರೆ ದೊಡ್ಡ ಸತಿ ಸಾವಿತ್ರಿ ತರ ಬಿಲ್ಡಪ್ ಕೊಡ್ತಾ ಇದ್ದೆ. ಅವಿನಾಶ್, ನಾನ್ ನಿನ್ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತಾನೆ ಅನ್ಕೋ. ದಯವಿಟ್ಟು ನನಗೊಮ್ಮೆ ಸಹಾಯ ಮಾಡ್ಬಿಡು. ಮಿಸಸ್ ದಿಶಾ, ನೀವು ಏನೇ ಮಾಡ್ಬೇಕಾದ್ರೂ ಬೇಗ ಮಾಡಿ. ಪೇಷಂಟ್ ಹತ್ರ ಜಾಸ್ತಿ ಸಮಯ ಇಲ್ಲ. ಅವಿನಾಶ್, ಮತ್ತೆ ನಾನು ನಿನ್ ಹತ್ರ ಏನೂ ಕೇಳಲ್ಲ. ದಯವಿಟ್ಟು ನನಗೆ 3 ಲಕ್ಷ ರೂಪಾಯಿ ಕೊಡು ಪ್ಲೀಸ್. ನಿನ್ ನಾಟಕ ಸ್ವಲ್ಪ ಸ್ಟಾಪ್ ಮಾಡ್ತೀಯಾ? ಅವಿನಾಶ್ ಎಲ್ಲಿ? ಅವನಿಗೆ ಫೋನ್ ಕೊಡು. ನಿನ್ ಜೊತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಅವಿನಾಶ್ ಸ್ವತಃ ತನ್ನ ಫೋನನ್ನ ನನಗೆ ಕೊಟ್ಟು ಡಿವೋರ್ಸ್ ಹೊರತಾಗಿ ಬೇರೆ ಯಾವುದೇ ವಿಷಯ ನಿನ್ ಜೊತೆ ಮಾತಾಡಕ್ ಇಷ್ಟಪಡಲ್ಲ ಅಂತ ಹೇಳಿದಾನೆ. ನಿನಗೇನಾಗಿದೆ ಅಂತನಾದ್ರೂ ಗೊತ್ತಾ? ನಿಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಸೀರಿಯಸ್ ಆಗಿದ್ದಾರೆ. ಅವ್ರ ಚಿಕಿತ್ಸೆಗೆ ನಿನಗೆ ಹಣ ಬೇಕು ಅಂತಾನೂ ನನಗೆ ಗೊತ್ತು. ಅದೇ ಅಲ್ವಾ? ದಯವಿಟ್ಟು ಅವಿನಾಶಕ್ಕೆ ಹೇಳು ನನಗೆ 3 ಲಕ್ಷ ರೂಪಾಯಿ ಕೊಡು ಅಂತ. ನಾನ್ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಹಣನೂ ನಿಧಾನವಾಗಿ ವಾಪಸ್ ಕೊಟ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೊ. ಅವಿನಾಶ್ ಅವನಾಗವನೇ ಹಣ ಕೊಡ್ತೀನಿ ಅಂತ ಒಪ್ಕೊಂಡ್ರು ನಾನ್ ಕೊಡೋದಕ್ ಬಿಡಲ್ಲ. ಯಾಕೆಂದ್ರೆ ನಾನೇ ನಿಮ್ಮ ಮಾವನಿಗೆ ಅಂದ್ರೆ ನನ್ನ ಪೂಜ್ಯ ಪಿತಾಜಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ನೀನ್ ಯಾರೋ ಬೇರೆ ಗಂಡಸಿನ ಜೊತೆಗೆ ಇದೀಯಾ ಅಂತ. ಅದನ್ನ ಕೇಳಿದ ತಕ್ಷಣ ಅವರು ಸೀದಾ ಆಸ್ಪತ್ರೆ ಸೇರಿದ್ರು. ಇದನ್ನ ಹೇಳಿ ಲಾಸ್ಯ ನಾಚಿಕೆ ಬಿಟ್ಟು ನಕ್ಕು ಕಾಲನ್ನ ಕಟ್ ಮಾಡ್ತಾಳೆ. ಮತ್ತೊಂದೆಡೆ ದಿಶಾ ತಾನು ಏನು ಕೇಳಿಸ್ಕೊಂಡೆ ಅಂತ ನಂಬಲಿಲ್ಲ. ಸ್ವಂತ ಮಗಳು ಹೀಗೆ ಮಾಡಬಹುದೇ ಎಂದು ಅವಳು ಯೋಚಿಸಿದಳು. ಒಂದು ಮೆಸೇಜ್ ಬಂತು. ಕೆಳಗಡೆ ಮಿಸ್ಟರ್ ಶಾಡೋ ಅಂತ ಇತ್ತು. ಅದನ್ನ ಓದಿ ದಿಶಾ ಹೆಚ್ಚು ಯೋಚಿಸದೆ ನಿರ್ಧಾರ ತಗೊಳ್ತಾಳೆ. ಅವಳು ತನ್ನ ವಾಲೆಟ್ನಿಂದ ಮಿಸ್ಟರ್ ಶಾಡೋನ ಡೆಬಿಟ್ ಕಾರ್ಡನ್ನ ತೆಗೆದು ಹಣ ಪಾವತಿ ಮಾಡಿದ್ಲು. ಹಣ ಕಟ್ಟಿದ ತಕ್ಷಣ ತನ್ನ ಮಾವನ ಆಪರೇಷನ್ ಸ್ಟಾರ್ಟ್ ಆಯಿತು. ಆಪರೇಷನ್ ಬಹಳ ಹೊತ್ತಿನವರೆಗೂ ನಡೆಯಿತು. ಆದ್ರೆ ದಿಶಾ ಅಲ್ಲೇ ಇದ್ದಳು. ಮಧ್ಯಾಹ್ನ 12 ಗಂಟೆಗೆ ಅವಿನಾಶ್ ದಿಶಾಗೆ ಕಾಲ್ ನಾನು ಮಾಡ್ತಾನೆ. ಫ್ಯಾಮಿಲಿ ಕೋರ್ಟ್ ಹೊರಗಡೆ ನಿಂತಿದ್ದೀನಿ. ನೀನ್ ಎಲ್ಲಿದ್ಯಾ? ನಾನ್ ಬರಲು ಸಾಧ್ಯವಿಲ್ಲ. ದಿಶಾ, ನೀನು ಬರ್ತೀನಿ ಅಂತ ಹೇಳಿದ್ದೆ, ಈಗೇನ್ ಹೇಳ್ತಿದ್ಯಾ? ಇಲ್ಲ, ನನಗೂ ಕೂಡ ನಿನ್ನಿಂದ ಸಾಧ್ಯವಾದಷ್ಟು ಬೇಗ ಮುಕ್ತಿ ಬೇಕು. ಹಾಗಾದ್ರೆ ದಯವಿಟ್ಟು ಬಾ, ನನಗೆ ಹೆಚ್ಚು ಸಮಯ ಇಲ್ಲ. ನನಗೂ ಕೂಡ ನಿನ್ ಜೊತೆ ಸಮಯ ವ್ಯರ್ಥ ಮಾಡೋದಕ್ಕೆ ಇಷ್ಟ ಇಲ್ಲ ಅವಿನಾಶ್. ಮಾವನ ಆಪರೇಷನ್ ನಡೀತಾ ಇದೆ, ಅದಕ್ಕೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ಅವರು ಸ್ಟೇಬಲ್ ಆದ್ಮೇಲೆ ನಾನ್ ನಿನಗೆ ಹೇಳ್ತೀನಿ. ನಾನ್ ನಿನ್ಗೆ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ಯಾ? ಏನೋ ಒಂದು ರೀಸನ್ ಕೊಟ್ಟು ಡೈವರ್ಸ್ ಮುಂದಕ್ಕೆ ಹಾಕೋದಕ್ಕೆ ನೋಡ್ತಾ ಇದ್ಯಾ? ಹಾಗೇನೂ ಇಲ್ಲ. ಈ ನಿನ್ನ ಕೊಳತು ಹಾಳಾಗಿರೋ ಹಣ ನಿನ್ನ ಗರ್ಲ್ ಫ್ರೆಂಡ್ ಲಾಸ್ಯಾಗೆ ಕೊಡು, ನನಗೇನ್ ಬೇಡ. ಇದನ್ನ ಹೇಳಿ ದಿಶಾ ಫೋನ್ ಕಟ್ ಮಾಡಿದ್ದು ಮಾತ್ರ ಅಲ್ಲ, ಅದನ್ನ ಸ್ವಿಚ್ ಆಫ್ ಕೂಡ ಮಾಡ್ತಾಳೆ. ದಿಶಾ ಮಾವನ ಆಪರೇಷನ್ ಸಂಜೆವರೆಗೂ ಮುಂದುವರಿಯಿತು. ಹಲವು ಗಂಟೆಗಳ ನಂತರ ಡಾಕ್ಟರ್ ಹೊರಗಡೆ ಬಂದು ಒಳ್ಳೆ ಸುದ್ದಿ ಹೇಳಿದ್ರು. ದಿಶಾ ಹೃತ್ಪೂರ್ವಕವಾಗಿ ಡಾಕ್ಟರ್ಗೆ ಧನ್ಯವಾದ ಹೇಳಿದ್ಲು. ನಂತರ ದಿಶಾ ಮಾವಳಾದ ಶಶಿಧರ್ ಅವರನ್ನ ಮತ್ತೆ ಬೇರೆ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು. ಮಾವ ಅವರಿಗೆ ಎಚ್ಚರವಾದ ತಕ್ಷಣ ತನ್ನ ಮುಂದೆ ದಿಶಾಳನ್ನ ನೋಡಿದ್ರು. ಮಗಳೇ, ಲಾಸ್ಯ ಹೇಳಿದ್ದು ಎಲ್ಲ ಸುಳ್ಳು ಅಂತ ನನಗೆ ಒಂದ್ಸಲ ಹೇಳು.
ಇಷ್ಟು ದೊಡ್ಡ ತಪ್ಪನ್ನ ಹೇಗ್ ಮಾಡ್ದೆ ನನ್ನ ಮಗಳೇ? ಮಾವ, ನೀವೇನು ಚಿಂತೆ ಮಾಡ್ಕೋಬೇಡಿ. ಆ ಥರ ಎಲ್ಲ ಏನೂ ಆಗಿಲ್ಲ. ಈಗ ನೀವು ಯಾವುದೇ ಸ್ಟ್ರೆಸ್ ತಗೋಬೇಡಿ. ಅವಿನಾಶ್ಗೆ ಈ ವಿಷಯ ಗೊತ್ತಿದ್ಯಾ? ಬಹುಶಃ ಇಲ್ಲ. ಇನ್ ಮುಂದೆ ಜಾಗ್ರತೆ ಆಗಿರು ಮಗಳೇ. ದೇವ್ರ ದಯೆಯಿಂದ ಇಂಥ ತಪ್ಪಾಗ್ಬಾರ್ದು. ಇದರಿಂದ ನಿನ್ ಮದ್ವೆ ಮುರಿಬಾರ್ದು. ಒಂದ್ ವೇಳೆ ನಾನ್ ಸತ್ ಮೇಲೆ ನಿನ್ನ ತಾಯಿಗೆ ಏನ್ ಹೇಳ್ಬೇಕು? ಶಶಿಧರ್ ಮಾತನಾಡಿ ಮಾತನ್ನ ಮುಗಿಸಿದ ತಕ್ಷಣ ಬಾಗಿಲು ತೆಗೆಯೋ ಶಬ್ದ ಕೇಳಿಸ್ತು. ದಿಶಾ ಆ ದಿಕ್ಕಿನಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಬೆಚ್ಚಿಬಿದ್ಲು. ಅಲ್ಲಿ ಅವಿನಾಶ್ ನಿಂತಿದ್ದ. ಮಾವ, ಅವನ ಜೊತೆ ಲಾಸ್ಯ ಕೂಡ ಬಂದಿದ್ಲು. ಈಗ ಹೇಗಿದೆ ನಿಮ್ಮ ಆರೋಗ್ಯ? ಅಯ್ಯೋ ಅವಿನಾಶ್ ಮಗನೆ, ಬಾ ಬಾ ಕೂತ್ಕೋ ಬಾ. ದಿಶಾ, ಅವಿನಾಶ್ ತುಂಬಾ ಬ್ಯುಸಿ. ಆಪರೇಷನ್ ಬಗ್ಗೆ ಹೇಳೋದು ಏನಿತ್ತು? ಅವನ ಕೆಲಸಕ್ಕೆ ತೊಂದರೆ ಆಗಲ್ವಾ ಮಗಳೇ? ಮಾವ, ದಿಶಾ ನನಗೆ ಫೋನ್ ಮಾಡಿಲ್ಲ. ನಾನು ಲಾಸ್ಯಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಲಾಸ್ಯಾಗಾಗಿ ಅಂದ್ರೆ? ಪಾಪ, ನಿಮ್ಮ ಆರೋಗ್ಯದ ಬಗ್ಗೆ ಕೇಳೋದ್ರ ಜೊತೆಗೆ ಇನ್ನೊಂದು ವಿಷಯನ ಹೇಳ್ಬೇಕಿತ್ತು. ಅದಕ್ಕಾಗಿ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ. ಇದನ್ನ ಹೇಳಿ ಲಾಸ್ಯ ದಿಶಾ ಕಡೆಗೆ ಕೆಟ್ಟದಾಗಿ ಒಂದು ಲುಕ್ ಕೊಡ್ತಾಳೆ. ಕಳೆದ 48 ಗಂಟೆಗಳಲ್ಲಿ ನಡೆದ ಎಲ್ಲವನ್ನ ಲಾಸ್ಯ ಶಶಿಧರ್ಗೆ ಹೇಳಿದ್ರೆ ಅವರು ಬದುಕೋದಿಲ್ಲ. ಈಗ ದಿಶಾ ಏನ್ ಮಾಡ್ತಾಳೆ? ಅವಳು ಲಾಸ್ಯಾಳನ್ನ ತಡಿತಾಳ ಅಥವಾ ತನ್ನ ತಂದೆ ತಾಯಿಯಂತೆ ಇರುವ ಮಾವನನ್ನ ಕಳ್ಕೊಳ್ತಾಳ? ಆಕ್ಚುಲಿ ಅಪ್ಪ, ಈಗ ಅವಿನಾಶ್ ನನ್ನ ಭಾವ ಮಾತ್ರ ಅಲ್ಲ, ಅವಳು ಬಾಸ್ ಕೂಡ ಅಲ್ವಾ? ಲಾಸ್ಯ ಈಗ ಅವಿನಾಶ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಿನಾಶ್ ಅವಳ ಕೆಲಸನ ತುಂಬಾ ಹೊಗಳ್ತಾನೆ. ಸರಿ, ಅದು ಒಳ್ಳೇದೆ. ಲಾಸ್ಯಾಳ ಎಜುಕೇಶನ್ಗಾಗಿ ನಾವು ಅನುಭವಿಸಿದ ಕಷ್ಟಗಳು ಈಗ ಸಿಹಿ ಫಲ ಸಿಕ್ಕಿದೆ. ತಾತ್ಕಾಲಿಕವಾಗಿ ದಿಶಾ ಲಾಸ್ಯಾಳನ್ನ ತಡೆಯಲು ಯಶಸ್ವಿಯಾಗಿದ್ದಳು. ಆದ್ರೆ ಯಾವಾಗ ಅವಳು ಏನನ್ನಾದ್ರೂ ಹೇಳ್ಬಿಡ್ತಾಳ ಅನ್ನೋ ಭಯ ಅವಳಲ್ಲಿತ್ತು. ನೀವೆಲ್ಲರೂ ಯಾಕೆ ನಿಂತಿದ್ದೀರಾ? ಕುತ್ಕೊಳ್ಳಿ. ನಾವು ನಿಮ್ಮ ಆರೋಗ್ಯ ವಿಚಾರಿಸಲು ಬಂದಿದ್ವಿ. ಈಗ ನೀವು ಚೆನ್ನಾಗಿದ್ದೀರಾ? ಅದರಿಂದ ನಾವು ಹೋಗ್ತೀವಿ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ನೀವು ನಿಮ್ಮ ಕೆಲಸಗಳನ್ನ ಮಾಡಿ, ನನ್ನ ಬಗ್ಗೆ ಚಿಂತಿಸಬೇಡಿ. ಮಾವ, ನಿಮಗೆ ಏನೇ ಬೇಕಾದರೂ ನನಗೆ ಫೋನ್ ಮಾಡಿ ಅಥವಾ ಲಾಸ್ಯಾಗೆ ಫೋನ್ ಮಾಡಿ. ಅವಿನಾಶ್ ವರ್ತನೆಯನ್ನ ನೋಡಿ ಶಶಿಧರ್ ಯಾವಾಗ್ಲೂ ದಿಶಾ ತುಂಬಾ ಅದೃಷ್ಟಶಾಲಿ ಅಂತ ಭಾವಿಸ್ತಾ ಇದ್ರು. ಇಂತಹ ಒಬ್ಬ ಒಳ್ಳೆ ಹುಡುಗನನ್ನ ಅವಳು ಹುಡುಕೊಂಡಿದ್ದಾಳೆ ಅಂತ. ಇಂದು ತನ್ನ ಬ್ಯುಸಿ ವೇಳೆಯಲ್ಲೂ ಅವನು ಬಂದು ನೋಡಿದ್ದು ಶಶಿಧರ್ಗೆ ಅವಿನಾಶ್ ಮೇಲೆ ಗೌರವ ಇನ್ನೂ ಹೆಚ್ಚಾಯ್ತು. ಅವಿನಾಶ್. ಹಾ ಮಾವ. ಲಾಸ್ಯಾ ನಿನ್ ಜೊತೆ ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ. ಅವಳು ನಿನಗೆ ನಾದ್ನಿ ಅಂತ ಅವಳಿಗೆ ಕೆಲಸದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಕೊಡಕ್ ಹೋಗ್ಬೇಡ. ಅದರ ಅಗತ್ಯ ಇಲ್ಲ. ಲಾಸ್ಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅವಿನಾಶ್. ಹಾಂ, ಹೇಳಿ. ಇನ್ನೊಂದು ವಿಷಯ ನಿನ್ನ ಜೊತೆ ಮಾತಾಡಬೇಕಿತ್ತು. ಹಾಂ, ಹೇಳಿ. ಮಗನೇ, ನನ್ನ ಟೈಮ್ ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕಾಗಿ ನಾನು ಹೋಗೋ ಮುಂಚೆ ನಿಮ್ಮಿಬ್ರು ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಇಷ್ಟಪಡ್ತೀನಿ. ಶಶಿಧರ್ ಅವರ ಮಾತನ್ನ ಕೇಳಿ ದಿಶಾ ತಲೆ ಅಲ್ಲಾಡಿಸ್ತಾಳೆ. ಅವಳು ತನ್ನ ಮಾವನಿಗೆ ತಾನು ಯಾವತ್ತೂ ತಾಯಿ ಆಗಲು ಸಾಧ್ಯವಿಲ್ಲ ಅನ್ನೋ ವಿಷಯ ಹೇಳೇ ಇರ್ಲಿಲ್ಲ. ಪಾಪ, ಬಹುಶಃ ನಿಮಗ್ ಗೊತ್ತಿಲ್ಲ, ಆದ್ರೆ ಈ ದಿಶಾ ಎಂದಿಗೂ ನಾನ್ ಮರ್ತೆ ಹೋಗಿದ್ದೆ. ನರ್ಸ್ ಮಾವನ ಔಷಧಿಗೆ ಅಂತ ಈ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಮೆರಿಸಿ ಫಾರ್ಮಸಿಯಿಂದ ತರಿಸು. ನಾನು ಅವಿನಾಶ್ ಜೊತೆ ಒಬ್ಳೆ ಮಾತಾಡ್ಬೇಕು. ಅಕ್ಕ, ಏನಷ್ಟು ಪ್ರೈವೇಟ್ ಮಾತು ಎಲ್ರ ಮುಂದೆ ಹೇಳಕ್ಕಾಗಲ್ವಾ? ಅಷ್ಟಕ್ಕೂ ನಾವೆಲ್ರೂ ಒಂದೇ ಕುಟುಂಬದವರು. ಮರೆ ಮಾಚೋದೇನಿದೆ ಅಲ್ವಾ ಅವಿನಾಶ್? ವಿದೇಶದಲ್ಲಿ ಓದ್ ಬಂದ ಮೇಲೆ ನೀನು ವೆಸ್ಟರ್ನ್ ಕಲ್ಚರ್ ತುಂಬಾ ಕಲ್ತಿದ್ಯಾ. ನೀನು ನಿನ್ ಭಾವನ ಅವ್ರ ಹೆಸರಿಡ್ದು ಕರೀತಾ ಇದೀಯಾ. ಲಾಸ್ಯ, ಗಂಡ ಹೆಂಡತಿಯ ವೈಯಕ್ತಿಕ ವಿಷಯದಲ್ಲಿ ಯಾವತ್ತೂ ಹಸ್ತಕ್ಷೇಪ ಮಾಡಬಾರದು. ಈಗ ಹೋಗಿ ಔಷಧಿ ತಗೊಂಡ್ ಬಾ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಮಾವ, ನಾನೊಂದ್ ಸ್ವಲ್ಪ ಹೊತ್ತು ಬಂದೆ. ಇಂದು ಮಾವನ್ ಸರ್ಜರಿ ಆಯ್ತು. ಮತ್ತೆ ನೀನ್ ನೋಡಿದ್ಯಲ್ಲ, ಅವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಡಾಕ್ಟರ್ ಹೇಳಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸ್ಟ್ರೆಸ್ ಕೊಡಬಾರ್ದು ಅಂತ. ಅವ್ರ
ಅವ್ರಿಗೆ ಸ್ಟ್ರೆಸ್ ಕೊಟ್ರೆ ಅವ್ರ ಸ್ಥಿತಿ ಇನ್ನೂ ಹದಗೆಡಬಹುದು. ಈ ಬಾರಿ ಅವರನ್ನ ಉಳಿಸೋದು ಇನ್ನೂ ಕಷ್ಟ ಆಗಬಹುದು. ಆದ್ರಿಂದ ಅವ್ರಿಗೆ ನಮ್ ಡಿವೋರ್ಸ್ ವಿಷಯದ ಬಗ್ಗೆ ಗೊತ್ತಾಗ್ಬಾರ್ದು. ಇಲ್ಲ ಅಂದ್ರೆ ಆ ಶಾಕನ್ನ ಅವರು ತಡೆಯಕ್ಕಾಗಲ್ಲ. ನೀನ್ ಅವ್ರಿಗೆ ಏನು ಹೇಳ್ಬೇಡ. ಮೊದ್ಲಿಗೆ ಹೆಂಡತಿ ಅಂತೆ ಆರ್ಡರ್ ಮಾಡೋದನ್ನ ನಿಲ್ಸು. ಕಾನೂನ್ ಪ್ರಕಾರ ನಾವಿನ್ನೂ ಡಿವೋರ್ಸ್ ತಗೊಂಡಿಲ್ಲ, ಆದ್ರೆ ಮನ್ಸಲ್ಲಿ ಈಗಾಗ್ಲೇ ದೂರ ಆಗಿದೀವಿ. 4 ವರ್ಷ ಒಟ್ಟಿಗೆ ಇದ್ವಿ. ಆಗ ನಾನ್ ನಿನ್ಗೆ ಆರ್ಡರ್ ಕೊಡೋ ಹಕ್ಕನ್ನ ನನಗ್ ಕೊಟ್ಟಿಲ್ಲ. ಈಗ ನಾವು ಬೇರೆ ಆಗಿದ್ದೀವಿ. ನಾನ್ ನಿನ್ಗೆ ಯಾವ ಆರ್ಡರ್ ಕೊಡ್ಲಿ ಅವಿನಾಶ್? 4 ವರ್ಷದ ಜೀವನದಲ್ಲಿ ಎಂದಿಗೂ ನಿನ್ ಬಳಿ ಏನೂ ಕೇಳಿಲ್ಲ. ಆದ್ರೆ ಇವತ್ತು ನಿನ್ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ಅವ್ರಿಗೆ ಏನೂ ಗೊತ್ತಾಗ್ಬಾರ್ದು. ನಿನಗನ್ನಿಸ್ತಾ ಇರಬಹುದು, ನೀನು ನನ್ ಮಾತು ಕೇಳಿದ್ರೆ ನೀನು ಸೋಲ್ತೀಯ, ಮತ್ತೆ ನಾನ್ ಗೆಲ್ತೀನಿ ಅಂತ. ಇದು ಗೆಲುವು ಸೋಲಿನ ವಿಷಯ ಅಲ್ಲ ಅವಿನಾಶ್. ಇದು ಒಂದು ಜೀವದ ಪ್ರಶ್ನೆ. ಅವರು ನನ್ ಮಾವ ಅಷ್ಟೇ ಅಲ್ಲ, ಅವರು ಲಾಸ್ಯಗೆ ತಂದೆ ಸಹ. ನನಗೋಸ್ಕರ ಅಲ್ದೇ ಇದ್ರು, ಕನಿಷ್ಠ ಲಾಸ್ಯಗೋಸ್ಕರನಾದ್ರೂ ಇದನ್ನ ಮಾಡು. ಸರಿ, ನಾನು ಲಾಸ್ಯ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಈಗ ನಿನ್ ಮಾತು ಮುಗ್ದಿದ್ರೆ ನಾನು ಹೋಗ್ಬೋದೆ? ನನಗೆ ಲೇಟ್ ಆಗ್ತಿದೆ. ದಿಶಾ ತನ್ನ ಮಾವನ ವಾರ್ಡ್ಗೆ ತಲುಪೋದಕ್ಕೆ ಆತರಳಾಗಿದ್ಲು. ಆದ್ರೆ ಲಾಸ್ಯ ಮೊದ್ಲೇ ತಲುಪಿದ್ರೆ ಎಲ್ಲಾನು ಹೇಳ್ಬಿಡ್ತಾಳೆ ಅನ್ನೋ ಭಯ ಅವಳಿಗಿತ್ತು. ನಿನ್ ಕುತ್ತಿಗೆ ಮೇಲೆ ಈ ಗುರ್ತೇನು? ಅದು ಯಾವ ರೀತಿಯ ಗುರುತು ಅನ್ನೋದನ್ನ ಅವಿನಾಶ್ಗೆ ಕಂಡುಹಿಡಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಅದು ಒಂದು ಆಕ್ಸಿಡೆಂಟ್ ಅವಿನಾಶ್. ಮತ್ತು ನಾನ್ ನಿನಗೆ ಯಾವುದೇ ಸ್ಪಷ್ಟನೆ ಕೊಡ್ಬೇಕಾದ ಅಗತ್ಯ ಇಲ್ಲ. ಮಾವ ಹುಷಾರಾದ್ಮೇಲೆ ನಾವು ಡಿವೋರ್ಸ್ ಪ್ರಕ್ರಿಯೆನ ಪೂರ್ಣಗೊಳಿಸೋಣ. ಅದರ ನಂತರ ನೀನ್ ನನ್ ಮುಖ ನೋಡ್ಬೇಕಾಗಿಲ್ಲ, ನಾನ್ ನಿನ್ ಮುಖ ನೋಡ್ಬೇಕಾಗಿಲ್ಲ. ಈಗ ನಿನ್ಗೆ ಪ್ರಶ್ನೆ ಕೇಳೋ ಹಕ್ಕಿಲ್ಲ ಅವಿನಾಶ್. ನೀನು ಒಂದ್ ವಿಷಯ ಮರ್ತಿದ್ಯಾ. ನಾನಿನ್ನು ನಿನ್ ಗಂಡ, ಇನ್ನೂ ಡಿವೋರ್ಸ್ ಆಗಿಲ್ಲ. ಹೇಳೋ ಯಾರು ಇಲ್ಲ ಅಂದ್ರೆ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ನನಗೆ ಗಂಡನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವತ್ತೂ ಇರ್ಲಿಲ್ಲ. ದಿಶಾ ತನ್ನ ಮಾವನ ವಾರ್ಡ್ ಕಡೆ ಹೋಗ್ತಾಳೆ. ಅವಳಿಗೆ ಒಂದೇ ಮಾತಿನ ಭಯ ಇತ್ತು. ಲಾಸ್ಯ ಒಬ್ಬಳೇ ಇದ್ದಾಗ ತನ್ನ ತಂದೆಗೆ ಎಲ್ಲವನ್ನ ಹೇಳ್ಬಿಡ್ತಾಳೆ ಅಂತ. ಮಾವ, ಲಾಸ್ಯ ಔಷಧಿನ ತರ್ಲಿಲ್ವಾ? ಇಲ್ಲ. ಏನಾಯ್ತು? ಅವಿನಾಶ್ ಮತ್ತೆ ಬರ್ಲಿಲ್ವಾ? ಅದು ಅವಿನಾಶ್ಗೆ ಕಾಲ್ ಬಂತು, ಅವ್ರು ಹೋಗ್ಬೇಕಾಯ್ತು. ಆದ್ರೆ ಅವನು ನಾಳೆ ಖಂಡಿತ ನಿಮ್ಮನ್ನ ನೋಡಕ್ ಬರ್ತಾನೆ ಅಂತ ಮಾವನಿಗೆ ಹೇಳು ಅಂತ ನನಗೆ ಹೇಳ್ದ. ನೀನ್ ತುಂಬಾ ಅದೃಷ್ಟಶಾಲಿ ಮಗಳೇ. ಇಷ್ಟು ಅರ್ಥ ಮಾಡ್ಕೊಳ್ಳೋ ಗಂಡ ನಿನಗೆ ಸಿಕ್ಕಿದ್ದಾನೆ. ನಾನು ನಿಮ್ಮ ಔಷಧಿಗಳನ್ನ ತಗೊಂಡ್ ಬರ್ತೀನಿ. ನಾನು ನಿನ್ನ ಅಕೌಂಟ್ಗೆ 5 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದೀನಿ. ಒಮ್ಮೆ ನೋಡು. ಫಾರ್ಮಸಿಯಲ್ಲಿ ಔಷಧಿಗಳ ಬೆಲೆನ ನೋಡಿದಾಗ ದಿಶಾಗೆ ಅರ್ಥ ಆಯ್ತು ಲಾಸ್ಯ ಔಷಧಿನ ಯಾಕೆ ತಗೊಂಡಿಲ್ಲ ಅಂತ. ಕೇವಲ 1 ವಾರದ ಔಷಧಿಯ ಬಿಲ್ 25,000 ರೂಪಾಯಿ ಆಗಿತ್ತು. ಮಾವ, ನಾನು ಔಷಧಿನ ತಂದಿದ್ದೀನಿ. ಇವುಗಳನ್ನ ಇಲ್ಲಿಡ್ತಾ ಇದ್ದೀನಿ. ನಾನೀಗ ಹೋಗ್ಬೇಕು, ಆದ್ರೆ ನಾಳೆ ಬೆಳಗ್ಗೆ ಬೇಗ ಬರ್ತೀನಿ. ದಿಶಾ ಹೋಟೆಲ್ ಓಷನ್ ಸ್ಟಾರ್ಗೆ ಪ್ರವೇಶಿಸಿದಾಗ ರಾತ್ರಿ 9 ಗಂಟೆಗೆ ಇನ್ನು 10 ನಿಮಿಷ ಬಾಕಿ ಇತ್ತು. ಮಿಸ್ಟರ್ ಶಾಡೋ ಯಾರು ಅಂತ ತಿಳಿಬೇಕು ಎಂಬ ಕುತೂಹಲ ದಿಶಾಗಿತ್ತು. ಆದರೆ ಅದೇ ಸಮಯದಲ್ಲಿ ಸ್ವಲ್ಪ ಭಯನೂ ಇತ್ತು. ದಿಶಾ ರೂಮ್ ನಂಬರ್ 607 ಮುಂದೆ ನಿಂತಳು. ಆಳವಾದ ಉಸಿರನ್ನ ಎಳ್ಕೊಂಡ್ಳು ಮತ್ತು ಬಾಗಿಲಿನತ್ತ ಕೈ ಚಾಚಿದ್ಲು. ಅವಳ ಕೈ ಸ್ವಲ್ಪ ನಡುಗ್ತಾ ಇತ್ತು. ದಿಶಾ ನಿಧಾನವಾಗಿ ಬಾಗಿಲು ತೆರೆದು ಒಳಗಡೆ ಹೋದ್ಲು. ಹಲೋ ದಿಶಾ. ಮಂದ ಬೆಳಕಿನಲ್ಲಿ ದಿಶಾ ಕಿಟಕಿಯ ಬಳಿ ನಿಂತಿರುವ ಒಬ್ಬ ವ್ಯಕ್ತಿಯ ನೆರಳನ್ನ ನೋಡಿದ್ಲು. ದಿಶಾಗೆ ಮಿಸ್ಟರ್ ಶಾಡೋ ಯಾರು ಅನ್ನೋದು ಗೊತ್ತಾಗುತ್ತದೆಯೇ? ನಿಜವಾಗಿಯೂ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆಯೇ ಅಥವಾ ಅವಳ ವಿರುದ್ಧ ಯಾವುದಾದರೂ ಸಂಚು ನಡೀತಿದೆಯೇ? ಅವನ ಕೈಯಲ್ಲಿ ಗ್ಲಾಸ್ ಇತ್ತು. ಬಹುಶಃ ಅವನು ಕುಡಿತಾ ಇದ್ದ. ಒಳಗ್ ಬಾ. ದಿಶಾ ನಿಧಾನವಾಗಿ ಮಿಸ್ಟರ್ ಶಾಡೋ ಕಡೆ ನಡೆಯಲು ಆರಂಭಿಸಿದಳು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಆದರೆ ಆ ವ್ಯಕ್ತಿ ಹೇಗಿದ್ದಾನೆ ಅನ್ನೋದು ಅವಳಿಗೆ ಇನ್ನೂ ಗೊತ್ತಿರಲಿಲ್ಲ. ಮಿಸ್ಟರ್ ಶಾಡೋ, ನಾನೊಂದು ಡ್ರಿಂಕ್ ತಗೋಬೋದಾ? ಗೊತ್ತಾ, ನಾನು ಈ ವೈನ್ ವಿಶೇಷವಾಗಿ ನಿನಗಾಗಿ ಫ್ರಾನ್ಸಿಂದ ತರಿಸಿದ್ದೀನಿ. ನಾನು ಕುಡಿಯೋದಿಲ್ಲ.
ನಾನು ಮೊದಲೇ ತುಂಬ ಸಂಕೋಚಿ. ನಾನು ನಿನಗೆ ಕಷ್ಟ ಕೊಡೋ ಉದ್ದೇಶ ನನಗಿರಲಿಲ್ಲ. ನಿನಗೆ ಯಾವುದಾದ್ರೂ ನಷ್ಟವಾಗಿದ್ರೆ ಅದಕ್ಕೆ ನಾನು ಪರಿಹಾರ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಸರಿ, ಹಾಗಾದ್ರೆ ನನ್ನ ಕೋಪಕ್ಕೆ ನೀನು ಹೇಗೆ ಪರಿಹಾರ ಕೊಡ್ತೀಯ ಮಿಸಸ್ ದಿಶಾ? ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾ? ನನಗೆ ನಿನ್ನ ಬಗ್ಗೆ ನಿನಗಿಂತ ಹೆಚ್ಚು ಗೊತ್ತಿದೆ. ದಿಶಾಗೆ ಈ ವ್ಯಕ್ತಿಯಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಇದೆ ಅಂತ ಅನ್ನಿಸ್ತು. ಅವಳ ಮನಸ್ಸಿನಲ್ಲಿ ಅವಳು ಮದುವೆಯಾದ ಮಹಿಳೆ, ತಾಯಿಯಾಗಲು ಸಾಧ್ಯವಿಲ್ಲ ಮತ್ತು ಅದಕ್ಕಾಗಿಯೇ ಅವಳ ಅತ್ತೆ ಮತ್ತೆ ಗಂಡ ಅವಳನ್ನ ಮನೆಯಿಂದ ಹೊರಹಾಕಿದ್ರು. ಆದ್ರೆ ಯಾರೂ ಗೊತ್ತಿಲ್ಲದ ವ್ಯಕ್ತಿ ಅವಳ ಮೇಲೆ ಇಷ್ಟು ಹಣ ಖರ್ಚು ಮಾಡ್ತಿದ್ದಾನೆ ಅನ್ನೋದು ನಂಬೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನಾನು ಯಾರು, ನಾನು ಏನ್ ಮಾಡ್ತೀನಿ, ನಾನು ಯಾರನ್ನ ಆಯ್ಕೆ ಮಾಡ್ತೀನಿ, ಇದು ನನ್ನ ವೈಯಕ್ತಿಕ ವಿಷಯ. ಇದಕ್ಕೆ ನಾನು ನಿನಗೆ ಯಾವುದೇ ವಿವರಣೆ ಕೊಡಬೇಕಾಗಿಲ್ಲ. ಸಾರಿ ಮಿಸ್ಟರ್ ಶಾಡೋ. ವಾಟ್ ಆರ್ ವಿ ವೇಟಿಂಗ್ ಫಾರ್? ಸರಿ ಬಾ, ಪ್ರೀತಿಯ ಮಾತನ್ನ ಶುರು ಮಾಡೋಣ. ಅದು ನನಗಿನ್ನೂ ಡಿವೋರ್ಸ್ ಆಗಿಲ್ಲ. ಡಿವೋರ್ಸ್ ಆಗಿಲ್ಲ ಅಂದ್ರೆ ಏನು? ನಾನು ಮೊದಲು ಡಿವೋರ್ಸ್ ತಗೊಳ್ತೀನಿ. ಅಲ್ಲಿವರೆಗೂ ನಾವು ನೀನಿನ್ನು ನಿನ್ನ ನಿಷ್ಠುರ ಗಂಡನಿಗೆ ನಿಷ್ಠೆಯಾದ ಹೆಂಡತಿಯಂತೆ ಮಾತಾಡ್ತಾ ಇದೀಯಾ? ಅವನು ನಿನ್ನ ಕಸಿನ್ ಜೊತೆ ನಿನಗೆ ಮೋಸ ಮಾಡ್ದ ಮತ್ತು ಇಬ್ರು ಸೇರಿ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ನೀನು ನನ್ನೋಳು ದಿಶಾ. ದಿಶಾಗೆ ಮಿಸ್ಟರ್ ಶಾಡೋ ಮೇಲೆ ಆಕರ್ಷಣೆ ಸ್ಟಾರ್ಟ್ ಆಯಿತು. ಮಿಸ್ಟರ್ ಶಾಡೋ ಉಸಿರಾಟ ಸಹ ಫಾಸ್ಟ್ ಆಗ್ತಾ ಇರೋದನ್ನ ಅವಳು ಗಮನಿಸ್ತಾ ಇದ್ಲು. ಕನಿಷ್ಠ ಪಕ್ಷ ನನಗೊಂದು ಮಾತು ಹೇಳಿ, ನೀವ್ ಯಾರು ಅಂತ. ಹೇ, ಸರಿಯಾದ ಸಮಯ ಬಂದಾಗ ನಾನು ಎಲ್ಲ ಹೇಳ್ತೀನಿ. ನೀವು ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ಹಾಗಾಗಿ ಬೇರೆ ಯಾರಾದ್ರೂ ಈ ಅವಕಾಶನ ಬಳಸ್ಕೊಂಡು ನಿಮ್ಮ ಸ್ಥಾನನ ತಗೋಬಹುದು. ಯಾರು ಕೂಡ ನಿನ್ನ ಮುಟ್ಟಲು ಕೂಡ ಸಾಧ್ಯ ಇಲ್ಲ. ಒಬ್ಳೆ ಮಲ್ಗೋದು ದೂರ ಮಾತು. ಕಮ್. ಮತ್ತೊಂದು ಪ್ರೀತಿಯ ರಾತ್ರಿ ಕಳೆದ ನಂತರ ಬೆಳಗ್ಗೆ ದಿಶಾ ಎದ್ದಾಗ ಮಿಸ್ಟರ್ ಶಾಡೋ ಕೋಣೆಯಲ್ಲಿ ಇರಲಿಲ್ಲ. ದಿಶಾಗೆ ನಿನ್ನೆ ರಾತ್ರಿ ನಡೆದ ಘಟನೆಗಳು ನೆನಪಾದ್ವು. ಇದೆಲ್ಲ ಒಂದು ಕನಸಾಗಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟರಲ್ಲಿ ಅನಿಕಾ ಒಳಗಡೆ ಬಂದು ಹೇಳಿದ್ಲು, ಅಂದ್ರೆ 2025ರಲ್ಲಿ ಇನ್ನು ಯಾರು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ? ನನ್ನ ಅಪ್ಪ ಸಹ ವಾಟ್ಸ್ಆಪ್ ಯೂಸ್ ಮಾಡ್ತಾರೆ. ಸರಿ, ಇದನ್ನೆಲ್ಲ ಬಿಡು. ಅವನು ಹೇಗಿದ್ದಾನೆ ಅಂತ ಹೇಳು. ನನಗ್ ಗೊತ್ತಿಲ್ಲ, ಕತ್ಲಾಗಿತ್ತು, ಆದ್ರಿಂದ ಸರಿಯಾಗಿ ನೋಡಕ್ಕಾಗ್ಲಿಲ್ಲ. ಕನಿಷ್ಠ ಅವನು ಎಷ್ಟೆತ್ರ ಇದ್ದ ಅಂತ ಗೊತ್ತಾ? ಇದನ್ನ ಕೇಳಿ ದಿಶಾಗೆ ಮಿಸ್ಟರ್ ಶಾಡೋ ಬಲವಾದ ಕೈಗಳು ಮತ್ತು ಅಗಲವಾದ ಎದೆ ನೆನ್ಪಾಯ್ತು. ಹಾ, ಎತ್ತರವಾಗಿದ್ದ ಮತ್ತು ಅಗಲವಾಗಿ. ಅವನು ನೆನ್ಪು ಮಾಡ್ಕೊಂಡು ನಿನ್ ಮುಖ ಕೆಂಪ್ಕಾಯ್ತು. ಹಾಗೆಲ್ಲ ಏನೂ ಇಲ್ಲ. ಏನೇ ಇರ್ಲಿ, ಅವನು ಯಾರೇ ಆಗಿರ್ಲಿ, ಅವನು ತುಂಬಾ ಶ್ರೀಮಂತ ವ್ಯಕ್ತಿ. ನನಗನ್ಸುತ್ತೆ ಅವನು ನಿನ್ನ ತುಂಬಾ ಇಷ್ಟಪಡ್ತಾನೆ ಅಂತ. ಇಲ್ಲ ಅಂದ್ರೆ ಅಷ್ಟು ದುಡ್ಡು ಯಾಕೆ ಕೊಡ್ತಾನೆ? ನನಗನ್ಸುತ್ತೆ ಅವನು ನಿನ್ನ ತುಂಬಾ ಇಷ್ಟಪಡ್ತಾನೆ. ಆದ್ರೆ ನನಗ್ ಮದ್ವೆ ಆಗಿದೆ ಕಣೆ. ಹೌದು, ಅವಿನಾಶ್ ನಿನ್ನ ಕೇಳ್ಬಿಟ್ಟು ಲಾಸ್ಯನ ಪ್ರೆಗ್ನೆಂಟ್ ಮಾಡದ್ನಾ? ಮತ್ತೆ ನೀನು ಮಿಸ್ಟರ್ ಶಾಡೋ ಜೊತೆ ಇರ್ಬೇಕಾ ಬೇಡವಾ ಅನ್ನೋದು ನಿನ್ನ ಆಯ್ಕೆ. ಆದ್ರೆ ನನ್ನ ಪ್ರಕಾರ ನೀನು ಸಾಧ್ಯವಾದಷ್ಟು ಬೇಗ ಅವಿನಾಶ್ ಜೊತೆ ಡಿವೋರ್ಸ್ ತಗೋಬೇಕು. ಆಗ ಅವನ ಹಾಳಾದ ಮುಖಾನ ಮತ್ತೆ ಮತ್ತೆ ನೋಡಕ್ಕಿರಲ್ಲ. ಅನಿಕಾ ಸರಿಯಾಗೇ ಹೇಳಿದ್ಲು.
ದಿಶಾ ಆ ಕುಟುಂಬ ಮತ್ತೆ ಲಾಸ್ಯಗಾಗಿ ಮಾಡ್ಬೇಕಾಗಿದ್ದನ್ನೆಲ್ಲ ಮಾಡಿದ್ಲು. ಈಗ ಅವರ ಬಗ್ಗೆ ಯೋಚಿಸುವಂತ ಅವಶ್ಯಕತೆ ಇರ್ಲಿಲ್ಲ. ಅದಕ್ಕಾಗಿ ಅವಳು ಸಾಧ್ಯವಾದಷ್ಟು ಬೇಗ ಅವಿನಾಶ್ ಜೊತೆ ಡಿವೋರ್ಸ್ ತಗೋಬೇಕಿತ್ತು. ಇಲ್ಲ, ಇದು ಸಾಧ್ಯ ಇಲ್ಲ. ಯಾಕ್ ಸಾಧ್ಯ ಇಲ್ಲ ಅಂದ್ರೆ, ಯಾವ ವ್ಯಕ್ತಿ ಹೀಗೆ ಅಪರಿಚಿತ ವ್ಯಕ್ತಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ? ಹೌದು, ನನಗೂ ಇದು ಅರ್ಥನೇ ಆಗ್ತಾ ಇಲ್ಲ. ನನಗೆ ಮದ್ವೆ ಆಗಿದೆ, ಮಕ್ಕಳನ್ನ ಹೊಂದಲು ಸಾಧ್ಯ ಇಲ್ಲ. ಅದ್ರಲ್ಲೂ ಅವನ್ ನನಗಾಗಿ ಯಾಕಿಷ್ಟು ಸಹಾಯ ಮಾಡ್ತಾ ಇದ್ದಾನೆ? ಮಿಸ್ಟರ್ ಶಾಡೋ ಯಾರು ಮತ್ತು ಯಾಕೆ ಅವನು ತನ್ನ ಮುಖವನ್ನ ತೋರಿಸ್ತಾ ಇಲ್ಲ? ಈ ವ್ಯಕ್ತಿಯ ರಹಸ್ಯ ಏನು? ಅವನು ನಿಜವಾಗ್ಲೂ ವಿಕೃತ ವ್ಯಕ್ತಿನ? ಅವನು ನಿಜವಾಗ್ಲೂ ದಿಶಾಗೆ ಸಹಾಯ ಮಾಡ್ಬೇಕು ಅಂತಿದ್ನಾ, ಅಥವಾ ಇದು ಯಾವ್ದಾದ್ರೂ ಸಂಚ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.